श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। गुरुं गणपतिं दुर्गां भास्करं शिवम् अच्युतं ब्रह्माणं गिरिजां लक्ष्मीं वाणीं वन्दे विभूतये। नमः सभायै सभापतिभ्यश्च। ಇವತ್ತಿನ ಈ ಕಾರ್ಯಕ್ರಮದ ಎಲ್ಲ ಹೊಣೆಗಾರಿಕೆಯನ್ನು ಹೊತ್ತು ನಡೆಸ್ತಾ ಇರುವಂತಹ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕೊಡಗು ಜಿಲ್ಲೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ವಿಭಾಗ, ಕೊಡಗು ಜಿಲ್ಲೆ ಮಡಿಕೇರಿ, ಹಾಗೆ ಇದಕ್ಕೆ ಆಧಾರವಾಗಿ ಸಿಗಬಹುದಾದಂತಹ ಬ್ರಾಹ್ಮಣ ವಿದ್ಯಾಭಿವೃದ್ಧಿ ನಿಧಿ ರಿಜಿಸ್ಟರ್ಡ್ ಕೊಡಗು, ಇವರೆಲ್ಲರಿಗೆ ಕೈ ಮುಗಿಯುತ್ತಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈಗಾಗಲೇ ಅಧ್ಯಕ್ಷೀಯವಾದ ಹಿತನುಡಿಗಳನ್ನು ಆಡಿ ತೆರಳಿರುವಂತಹ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದಂತಹ ಶ್ರೀ ಅಪ್ಪಚ್ಚು ರಂಜನ್ ಅವರನ್ನು, ಅದೇ ರೀತಿಯಲ್ಲಿ ಉದ್ಘಾಟನೆ ಮಾಡಿದಂತಹ ಸನ್ಮಾನ್ಯ ಶಾಸಕರು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ KG ಬೋಪಯ್ಯ ಅವರನ್ನು, ಹಾಗೆ ಕರ್ನಾಟಕ ರಾಜ್ಯ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಕಾರ್ಯಪಡೆ ಸಮಿತಿ ಇದರ ಅಧ್ಯಕ್ಷರಾದ ಸನ್ಮಾನ್ಯ ರವಿ ಕುಶಾಲಪ್ಪ ಅವರನ್ನು, ಹಾಗೆ ಸನ್ಮಾನ್ಯ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಶ್ರೀ ಸುಜಾ ಕುಶಾಲಪ್ಪ ಅವರನ್ನು, ಹಾಗೆ ಶ್ರೀಮತಿ ಅನಿತಾ ಪೋವಯ್ಯ ಸನ್ಮಾನ್ಯ ಅಧ್ಯಕ್ಷರು ನಗರಸಭೆ ಮಡಿಕೇರಿ ಇವರನ್ನು, ಹಾಗೆ ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರ ಮಡಿಕೇರಿ ಇದರ ಅಧ್ಯಕ್ಷರಾದ ಶ್ರೀ ರಮೇಶ್ ಹೊಳ್ಳ ಅವರನ್ನು, ಹಾಗೆ ಬ್ರಾಹ್ಮಣ ವಿದ್ಯಾಭಿವೃದ್ಧಿ ನಿಧಿ ಕೊಡಗು ಇದರ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಅವರನ್ನು, ಹಾಗೂ ಪದಾಧಿಕಾರಿಗಳನ್ನು, ಪತ್ರಕರ್ತ ಬಳಗದವರನ್ನು, ಇವರನ್ನೆಲ್ಲ ಹಾಗೂ ಸೇರಿರುವಂತಹ ತಮಗೆಲ್ಲರಿಗೂ ಕೂಡ ಸರ್ವಪ್ರಾಥಮ್ಯವಾಗಿ ವಂದಿಸ್ತಾ, ತಮಗೆಲ್ಲ ಈ 1234ನೇ ಶಂಕರ ಜನ್ಮೋತ್ಸವದ ಶುಭ ಆಶಯಗಳನ್ನು ಕೋರ್ತಾ ಇದ್ದೇನೆ. ಶಂಕರಾಚಾರ್ಯರ ಬಗ್ಗೆ ತಿಳಿದುಕೊಳ್ಳಬೇಕಾದದ್ದು, ಕೇಳಬೇಕಾದದ್ದು ಪ್ರತಿ ವರ್ಷ ಹೊಸದಾಗಿ ಕಾಣುವಂಥದ್ದು. ಅಂತಹ ವ್ಯಕ್ತಿಗಳು ಯಾರೇ ಇದ್ದರೂ ನಾವು ಅವರನ್ನು ಸಾರ್ವಕಾಲಿಕ ವ್ಯಕ್ತಿಗಳು ಅಂತ ಕರೀತೇವೆ. ಕೋವಿಡ್-19 ಆದಾಗ ಶಂಕರ ಜಯಂತಿ ಆಯಿತು. ಆಗ ಶಂಕರಾಚಾರ್ಯರು ಕಂಡಿದ್ದು ಹೇಗೆ ಅಂತಂದರೆ, ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಎನ್ನುವ ರೀತಿಯಲ್ಲಿ ಶಂಕರಾಚಾರ್ಯರು ಕಂಡು, ನಾವು ಶೇಕ್ ಹ್ಯಾಂಡ್ ಮಾಡಬಾರ್ದು, ನಾವು ಕೈ ಮುಗಿಬೇಕು ಎನ್ನುವ ರೀತಿಯಲ್ಲಿ ಶಂಕರಾಚಾರ್ಯರು ಕಂಡು. ಇದೀಗ ಪೋಸ್ಟ್ ಕೋವಿಡ್, ಇನ್ನೀಗ 5-6 ಎಲ್ಲ ಬರ್ತದೆ ಹೋಗ್ತದೆ ಅಲೆಗಳು, ಮಳೆ ಬಂದ ಹಾಗೆ. ಆದರೆ ಈಗ ಶಂಕರಾಚಾರ್ಯರು ಹೇಗೆ ಕಾಣ್ತಾ ಇದ್ದಾರೆ ಅಂತಂದರೆ, ಆತ್ಮನಿರ್ಭರ ಭಾರತದ ಆಚಾರ್ಯರಾಗಿ ಕಾಣ್ತಾ ಇದ್ದಾರೆ. ಮೊದಲನೇದಾಗಿ ನಾವು ಇವತ್ತು ನೆನಪಿಸಿಕೊಳ್ಬೇಕಾದದ್ದು, ಸರ್ವಪ್ರಾಥಮ್ಯನ ನಾವು ಸ್ಮರಣೀಯವಾಗಿ ಕಂಡುಕೊಳ್ಬೇಕಾದದ್ದು ನಮ್ಮ ಘನ ಸರ್ಕಾರವನ್ನು ಅಂತ ನಾನು ಭಾವಿಸ್ತೇನೆ. ಕೊಡಗು ಜಿಲ್ಲೆಯಲ್ಲೇ ಇರಲಿ, ಒಂದು ರಾಜ್ಯ ಮಟ್ಟದಲ್ಲಿ ಶಂಕರಾಚಾರ್ಯರ ಜಯಂತಿಯನ್ನು ಆಚರಣೆ ಮಾಡಬೇಕು ಎನ್ನುವ ಸಂಕಲ್ಪ ಮಾಡಿದ ಆ ಘನ ಸರ್ಕಾರಕ್ಕೆ ತಮ್ಮೆಲ್ಲರ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಇದನ್ನು ಅತ್ಯಂತ ಶೀಘ್ರವಾಗಿ ಇಲ್ಲಿ ಈಗಾಗಲೇ ಪೂರ್ವ ಸಂಕಲ್ಪದಂತೆ ಸಿದ್ಧ ಮಾಡಿದಂತಹ ಬ್ರಾಹ್ಮಣ ಅಭಿವೃದ್ಧಿ ನಿಗಮದವರ ಜೊತೆಗೆ ಸೇರಿಕೊಂಡು ಕೊಡಗು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಇದ್ದುಕೊಂಡು ಎಲ್ಲ ಪದಾಧಿಕಾರಿಗಳು, ಸರ್ಕಾರದ ಬೇರೆ ಬೇರೆ ಆಯಕಟ್ಟಿನ ಜಾಗದಲ್ಲಿದ್ದವರೆಲ್ಲ ಸೇರಿಕೊಂಡು ಮಡಿಕೇರಿಯ ಈ ಸಭಾಭವನದಲ್ಲಿ ಮಾಡಲಿಕ್ಕೆ ಹೊರಟ ಸಂಕಲ್ಪದ ಕಾರಣ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಆಡಳಿತ ಮಂಡಳಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮನಿರ್ಭರ ಭಾರತಂ ಎನ್ನುವಂತಹ ಘೋಷಣೆ ನಮ್ಮೆಲ್ಲರ ಕಿವಿಯೊಳಗೆ ಈಗ ಆಗಾಗ ಅನುರಣಿಸುತ್ತಿರುವಂತಹ ಒಂದು ಘೋಷಣೆ. ಈಗಾಗಲೇ ಮಾತನಾಡ್ತಾ ಮಾನ್ಯ ಶಾಸಕರು ಬಹಳ ಸೊಗಸಾಗಿ ನಮಗೊಂದು ಎಚ್ಚರಿಕೆಯ ಮಾತನ್ನು ಹೇಳಿದರು. ಏನು ಅಂತಂದರೆ, ಇಷ್ಟು ಜಿಲ್ಲಾ ಮಟ್ಟದ ಈ ಕಾರ್ಯಕ್ರಮದಲ್ಲಿ ಕಾಣಬೇಕಾದಂತಹ ಸಂಖ್ಯೆ ಕಾಣ್ತಾ ಇಲ್ಲ ಅಂತ ಬಹಳ ಸೊಗಸಾಗಿ ಹೇಳಿದರು. ಅದಕ್ಕೆ ಪೂರ್ಣ ವಿರಾಮ ಇಡುವ ಹಾಗೆ ಅಧ್ಯಕ್ಷರು ತಮ್ಮ ಮಾತಿನಲ್ಲಿ ಹೇಳಿದರು, ಯಾರನ್ನಾದರೂ ಒಂದು ಮಾಡ್ಬೋದು, ಇವರನ್ನು ಒಂದು ಮಾಡಲಿಕ್ಕೆ ಕಷ್ಟ ಇದೆ ಎನ್ನುವ ಒಂದು ಸೂಚ್ಯವಾದ ಬಹಳ ಮನನೀಯವಾದ ಮಾತು. ನಾವು ಆ ಮಾತನ್ನು ಗೌರವದಿಂದ ನಾನು ಆಡ್ತಾ ಇದ್ದೇನೆ, ನೆನಪಿಸ್ಕೊಳ್ತಾ ಇದ್ದೇನೆ. ಶಂಕರರ ನೆಲೆಯಲ್ಲಿ ಈ ಮಾತಿಗೊಂದು ಬೆಲೆ ಇದೆ ಎನ್ನುವುದನ್ನು ಹೇಳೋದಕ್ಕೆ ಬಳಸ್ಕೊಂಡೆ.
ಶಂಕರಾಚಾರ್ಯರ ಕಾಲಘಟ್ಟದಿಂದ ಈ ಕಾಲಘಟ್ಟದವರೆಗೆ ನಮ್ಮ ಸ್ಥಿತಿ ಹೇಗಿದೆ ಹೇಳೋದನ್ನು ಶಾಸಕರು ಹೇಳಿದ್ದಾರೆ. ನಾವು ಎಚ್ಚರಿಕೆಯನ್ನು ವಹಿಸಬೇಕಾದ ಕಾಲ ಬಂದಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದರೆ 722 ನಮಗೆ 782 ಅಂತ ನಾವು ಹೇಳ್ತಾ ಇದ್ದೇವೆ. 782ರಿಂದ 820ರವರೆಗೆ ಆಚಾರ್ಯರ ಕಾಲಘಟ್ಟ ಅಂತ ಈಗ ನಿರ್ಣಯ ಆಗಿದೆ. ಅದರ ಬಗ್ಗೆ ವಾದ ವಿವಾದಗಳಿದೆ, ಏನೇ ಇರಲಿ. 32 ವರ್ಷ ಬದುಕಿದವರು ಆಚಾರ್ಯರು ಎನ್ನುವುದನ್ನು ನಾವೆಲ್ಲ ಹೇಳ್ತಾ ಇದ್ದೇವೆ. 7ನೇ ಶತಮಾನದಲ್ಲಿ ಭಾರತದ ಸ್ಥಿತಿ ಹೇಗಿತ್ತು? 7ನೇ ಶತಮಾನದಲ್ಲಿ ಹಿಂದೂ ಸಮಾಜ ಹೇಗಿತ್ತು? 7ನೇ ಶತಮಾನದಲ್ಲಿ ಸನಾತನ ಸಂಸ್ಕೃತಿ ಹೇಗಿತ್ತು? ಗೀತಾಚಾರ್ಯ ಆಡಿದಂತಹ ಒಂದು ಮಾತನ್ನು ನಾವು ಆಗಾಗ ನೆನಪಿಸ್ಕೊಳ್ತೇವೆ. ಮಹಾತ್ಮರೆಲ್ಲ ಧರೆಗಿಳಿದು ಬಂದಾಗ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎನ್ನುವ ಮಾತನ್ನು ನಾವು ನೆನಪಿಸ್ಕೊಳ್ತೇವೆ. ಧರ್ಮ ಸಂಸ್ಥಾಪನೆಗೋಸ್ಕರ ನಾನು ಆಗಾಗ ಯುಗ ಯುಗಕ್ಕೆ ಬಗೆಯಾಗಿ ಕಾಣಿಸಿಕೊಳ್ತೇನೆ. ಈ ಲೋಕದ ಹಗೆಗಳಾಗಿ ಯಾರಿದ್ದಾರೋ ಅವರನ್ನು ತೆಗೆಯುವ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಆಗಾಗ ಹೇಳುವಂಥದ್ದು ನಾವು ಕೇಳ್ತೇವೆ. ಕೃಷ್ಣ ಅವತಾರ ಮಾಡಬೇಕಿದ್ರೆ ಭಾರತದಾದ್ಯಂತ ತುಂಬಿಕೊಂಡಿದ್ದವರು ಒಂದು ಕಡೆಯಲ್ಲಿ ತಪ್ಪಲು ಪ್ರದೇಶಗಳನ್ನು ಆವರಿಸಿಕೊಂಡಿದ್ದಂತಹ ಮಾಗಧ, ಇನ್ನೊಂದು ಕಡೆಯಲ್ಲಿ ರಾಜಮಾನ್ಯ ವ್ಯವಸ್ಥೆಯಲ್ಲಿ ತನ್ನ ಅಪ್ಪನನ್ನೇ ಜೈಲಿನಲ್ಲಿ ಇಟ್ಟಂತಹ ಕಂಸ, ಇನ್ನೊಂದು ಕಡೆಯಲ್ಲಿ 100 ಪಿಂಡಗಳಾಗಿ ಹುಟ್ಟಿ 101 ಜನರು ನಾವು ಅಂತ ಹೇಳ್ತಾ ಇದ್ದಂತಹ ಯಾವ ದುಷ್ಟನಾದ ಕೌರವ, ಮತ್ತೊಂದು ಕಡೆಯಲ್ಲಿ ಶಿಶುಪಾಲದಂಥ ವಕ್ತರರು. ಕೃಷ್ಣ ಹುಟ್ಟಿದ್ದು ಕಾರಾಗೃಹದಲ್ಲಿ. ಹುಟ್ಟಿದಂತಹ ಕಾರಾಗೃಹದ ಬಾಗಿಲು ತಾನಾಗಿ ತೆರೆದುಕೊಂಡಿತು ಅಂತ ಆಗುವಾಗ ಲೋಕ ಆಮೇಲೆ ಅದಕ್ಕೆ ಕೊಟ್ಟ ವ್ಯಾಖ್ಯಾನ ಏನು ಅಂತಂದರೆ ಅವನು ಸ್ವಯಂ ಪರಮೇಶ್ವರ, ಭಗವಂತ ಅವನು. ಅಂತಹ ಭಗವಂತ ಲೋಕೋದ್ಧಾರಕ್ಕೆ ಬಂದದ್ದು ಯಾಕೆ ಅಂತಂದರೆ 4 ದಿಕ್ಕಿನಲ್ಲಿಯೂ ನಮ್ಮ ದೇಶದಲ್ಲಿ ಅರಾಜಕತೆ ಇದೆ. ಯಾರು ರಾಜಮಾನ್ಯ ವ್ಯವಸ್ಥೆಯಲ್ಲಿದ್ದು ಲೋಕವನ್ನು ಕಾಪಾಡಬೇಕಿತ್ತೋ ಅವರು ರಾಜಕೀಯದ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವುದಕ್ಕೋಸ್ಕರ ಜನಸಾಮಾನ್ಯರ ಪ್ರಾಣದ ಜೊತೆಗೆ, ಜನಸಾಮಾನ್ಯರ ಜೀವನದ ಜೊತೆಗೆ, ಜನಸಾಮಾನ್ಯರ ಈ ಆಡು ನುಡಿಗಳ ಜೊತೆಗೆ ಅವರು ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ಹಾಗಾಗಿ ತಾನಾಗಿ ತೆರೆದುಕೊಂಡಂತಹ ಆ ಕಾರಾಗೃಹದ ಬಾಗಿಲು ಮತ್ತೆ ಶ್ರೀಕೃಷ್ಣ ಪರಂಧಾಮ ಅಯ್ಯುವವರೆಗೆ ಹಾಗೆ ತೆರೆದುಕೊಂಡೇ ಇತ್ತು. ಇದರ ಅರ್ಥ ಏನು ಅಂತಂದರೆ ಸಂಭವಾಮಿ ಯುಗೆ ಯುಗೆ. ಅದಾದದ್ದು ನಮಗೆ ಗೊತ್ತಿರುವ ಹಾಗೆ ಪಾಂಡವರು ಕೌರವರು ಎನ್ನುವಂಥದ್ದಲ್ಲ. ತಾತ್ವಿಕವಾಗಿ ನೋಡಿದರೆ ಧರ್ಮಾಧರ್ಮ ಸಂಘರ್ಷಗಳು ಯಾವಾಗೆಲ್ಲ ಬರುತ್ತೋ ಆಗೆಲ್ಲ ದೇವರು ಯಾವುದೋ ಒಂದು ರೀತಿಯಲ್ಲಿ ಅವತಾರವನ್ನು ಗೈತಾನೆ. ಆ ಕಾಲಘಟ್ಟದಲ್ಲಿ ಇದ್ದಂತಹ ರಾಜಕೀಯದ ಆ ಮುತ್ಸದ್ದಿಗಳು ಮಾಡಬೇಕಾದ ಕೆಲಸವನ್ನು ಬಿಟ್ಟು ತಮ್ಮದಾದ ಸ್ವಾರ್ಥ ಸಾಧನೆಗೆ ಹೋದಾಗ ದೇವರು ನೀನು ಹೀಗೆ ನಡೆಯಬೇಕು ಎನ್ನುವುದನ್ನು ತೋರಿಕೊಡುವುದಕ್ಕೆ ಬಂದ. ವಿಪರ್ಯಾಸ ಏನು ಅಂತಂದರೆ ಕೃಷ್ಣ ಬದುಕಿದ ಕಾಲಘಟ್ಟದಲ್ಲಿ ಕೃಷ್ಣನನ್ನು ದೇವರಂತ ಒಪ್ಪಿದವರು ಬೆರಳೆಣಿಕೆಯ ಪಾಂಡವರು ಮಾತ್ರ. ಬೇರೆ ಎಲ್ಲರೂ ನೀನು ದೇವರಲ್ಲ ಅಂತಲೇ ಸಾಧಿಸಿದರು. ಅಂತಹ ಅನೇಕರಿದ್ದಾರೆ, ಭೀಷ್ಮಾದಿಗಳಿದ್ದಾರೆ. ಕೆಲವು ಬೆರಳೆಣಿಕೆಯವರು ಬಿಟ್ಟರೆ ಬೇರೆ ಯಾರಿಗೂ ಇವತ್ತು ದೇವರು ಅಂತಲೇ ಗೊತ್ತಾಗಲಿಲ್ಲ. ಹೆಚ್ಚಾಗಿ ತಾಯಿಯೇ ಬ್ರಹ್ಮಾಂಡವನ್ನು ಕಂಡ ತಾಯಿಯೂ ಮೂಕವಿಸ್ಮಿತಳಾಗಿ ಮೂರ್ಛಾವಸ್ಥೆ ಹೊಂದಿರಲೇ ಬಿಟ್ಟರೆ ಇವನು ತನ್ನ ಮಗ ಎನ್ನುವ ಮಮತಾಮಯ ಆಗಲೇ ವಿನಃ ಅವಳಿಗೂ ಈತೊಬ್ಬ ದೇವರು ಎನ್ನುವ ಭಾವ ಮೂಡಲಿಲ್ಲ. ಅಂತಂದರೆ ದೇವತ್ವ ಎನ್ನುವುದು ಲೋಕಸಾಮಾನ್ಯವಾಗಿ ಹೀಗೆ ಉದ್ಘಾಟಿತವಾದಾಗ, ಅವತರಣಗೈದಾಗ ಸಾಮಾನ್ಯ ಜನತೆ ಅದನ್ನು ಹೇಗೆ ಬಗೀತದೆ ಅಂತ. ಶಂಕರರ ಕಾಲಘಟ್ಟ ಅಂತಹ ಕಾಲಘಟ್ಟ. ಹೇಗೆ ತ್ರೇತಾಯುಗದಲ್ಲಿ ರಾಮನನ್ನು ನೋಡ್ತೇವೋ, ಹೇಗೆ ದ್ವಾಪರದಲ್ಲಿ ಕೃಷ್ಣನನ್ನು ನೋಡ್ತೇವೋ, ದ್ವಾಪರಾಯುಗದ ಅಂತ್ಯದಲ್ಲಿ ಕೃಷ್ಣಾವತಾರ. ನಾವು ಕ್ರಿಸ್ತ ಶಕ ಎನ್ನುವಂತಹ ಪದವನ್ನು ಬಳಸಿ ನಮಗೆ ಕಾಲಗಣನೆಯಲ್ಲಿ ಅಭ್ಯಾಸ ಆಗಿಬಿಟ್ಟಿದೆ. ವ್ಯಕ್ತಿಗತವಾಗಿ ಭಾರತೀಯ ಚಿಂತನೆಯಲ್ಲಿ ಕಲಿಯುಗದ ಮೊದಲ ಪಾದ ಅಂತ ನಾವು ಹೇಳ್ತೀವಿ. ಕಲಿಯುಗ ಆರಂಭ ಆಗಿ 5124ನೇ ವರ್ಷ ನಡೀತಾ ಇದೆ ಈಗ. ಇದರ ಹಿನ್ನೆಲೆಯಲ್ಲಿ ನೋಡಿದರೆ 4000ದ ಆಸುಪಾಸಿನಲ್ಲಿ ಶಂಕರರ ಜನ್ಮ 7-8 ಶತಮಾನಗಳ ಹಿಂದೆ. ಈ 13 ಶತಮಾನಗಳ ಹಿಂದೆ 7ನೇ ಶತಮಾನದಲ್ಲಿ ಜನ್ಮ. ಈ ಕಾಲಘಟ್ಟದಲ್ಲಿ ಹುಟ್ಟಿದಂತಹ ಸಂದರ್ಭದಲ್ಲಿ ಹೇಗಿತ್ತು ಅಂತಂದರೆ ಎಲ್ಲ ವಿಧವಾದಂತಹ ನಮ್ಮ ವ್ಯವಸ್ಥೆಗಳು, ನಮ್ಮ ಜೀವನದ ಸಂಸ್ಕೃತಿ, ನಮ್ಮ ಸಂಪ್ರದಾಯಗಳು ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲವಾದಂತಹ ದುಸ್ಥಿತಿಯನ್ನು ತಲುಪಿದ್ವು. ಆಗ ಅದನ್ನೇ ನಾನು ಅದೇ ಕಾರಣಕ್ಕೆ ಮಾನ್ಯ ಶಾಸಕರು ಹೇಳಿದ ಮಾತನ್ನು ನೆನಪಿಸ್ಕೊಂಡಿದ್ದು. ಒಬ್ಬರಿಗಿಂತ ಇನ್ನೊಬ್ಬರು ಹೆಚ್ಚು ಎನ್ನುವ ಭಾವವೇ ಇತ್ತು ವಿನಃ ಯಾರಿಗೆ ಯಾರು ಮಾನ್ಯತೆಯನ್ನು ಕೊಡಬೇಕು ಎನ್ನುವಲ್ಲಿ ಎಲ್ಲರೂ ಪ್ರಶ್ನಾರ್ಥಕವಾಗಿಯೇ ಇತ್ತು. ಅಂತಹ ಕಾಲಘಟ್ಟದಲ್ಲಿ ನಾವೆಲ್ಲರೂ ಒಂದು ಅಂತ ಸಾರುವುದಕ್ಕೆ ಅವತಾರವನ್ನು ಗೈದಂತಹದ್ದು. ವಿಷ್ಣುವಿನ ಅವತಾರ ಲೋಕದಲ್ಲಿ ಪ್ರಸಿದ್ಧ.
ಶಂಕರರು ಹೆಸರೇ ಹೇಳುವ ಹಾಗೆ ಶಂಕರನ ಅವತಾರ. ಶಂಭೋರ್ಮೂರ್ತಿಶ್ಚರತಿ ಭುವನೆ ಶಂಕರಾಚಾರ್ಯ ರೂಪ. ಲೋಕದಲ್ಲೊಂದು ಮಾತಿದೆ, ಶಂಭುವೇ ಸಾಕ್ಷಾತ್ತಾಗಿ ಶಂಕರಾಚಾರ್ಯರ ರೂಪದಲ್ಲಿ ಈ ಭುವನದಲ್ಲಿ ತಿರುಗುತ್ತಾ ಇರುವುದು ಎನ್ನುವಂತಹ ಮಾತಿದೆ. ಅವರು ಕಂಡುಕೊಂಡಂತಹ ದಾರಿ, ಅವರು ಹೋದಂತಹ ಮಾರ್ಗದ ಬೇರೆ ಬೇರೆ ಆಯಾಮಗಳು, ಅವರು ಉದ್ಧಾರ ಮಾಡಿದಂತಹ ಬೇರೆ ಬೇರೆ ಸನ್ನಿವೇಶಗಳನ್ನು ಗಮನಿಸುವಾಗ ನಮಗೆ ಅರ್ಥ ಆಗುವಂತಹದ್ದು, ಲೋಕದಲ್ಲಿ ಇರಬಹುದಾದಂತಹ ಯಾವ ದೌಷ್ಟ್ಯ ಇದೆಯೋ ಆ ದೌಷ್ಟ್ಯವನ್ನು ಹರಣ ಮಾಡಲಿಕ್ಕೆ ಬಂದಂತಹ ಹರನ ಅವತಾರ, ಲೋಕೋಪಕಾರದ ಮಹಾದೇವನ ಅವತಾರ, ಲೋಕಕ್ಕೆ ಶಿವತ್ವವನ್ನು ಶಂಕರತ್ವವನ್ನು ಒದಗಿಸುವುದಕ್ಕೆ ಬಂದ ಆ ಮಹಾಪರಮೇಶ್ವರನ ಅವತಾರ ಅಂತ. ಯಾಕೆ ಅಂತಂದರೆ ಅವರು ಮಾಡಿದಂತಹ ಕಾರ್ಯದ ಬಹಳ ದೊಡ್ಡ ಕಾರ್ಯಗಳನ್ನು ಒಂದೆರಡು ಮೂರನ್ನಷ್ಟೇ ನಾನು ಹೇಳ್ತೇನೆ. ಇವತ್ತಿನ ಅವಧಿಗೆ ಅದು ಹೆಚ್ಚು ಸೂಕ್ತ ಅಂತ ಅಂದ್ಕೊಳ್ತೇನೆ. ಇವತ್ತು ಇಡೀ ಸಮಗ್ರ ದೇಶವನ್ನು ಒಂದುಗೂಡಿಸುವಲ್ಲಿ ನಮಗಿರುವಂತಹದ್ದು ಕೆಲವು ವಿಚಾರಗಳು. ಸಮಗ್ರ ದೇಶ ಒಂದು ಅಂತ ಹೇಳೋದಕ್ಕೆ ಏನಿದೆ ಅಂತಂದರೆ, ನಮ್ಮ ರಾಷ್ಟ್ರಧ್ವಜ ಇದೆ, ನಮ್ಮ ರಾಷ್ಟ್ರಗೀತೆ ಇದೆ. ಆಮೇಲೆ ಏನಿದೆ ನಮಗೆ ನಮ್ಮ ಇಡೀ ದೇಶ ಒಂದು ಅಂತ ಹೇಳಲಿಕ್ಕೆ? ನಾವು ಭಾಷೆಯಲ್ಲಿ ತಿಕ್ಕಾಡ್ತಾ ಇದ್ದೇವೆ. ಹಿಂದಿ ಭಾಷೆ ಬಗ್ಗೆ ಮೊನ್ನೆ ಆಗಿದ್ದು ನಮಗೆ ಗೊತ್ತಿದೆ ಏನಾಗ್ತಾ ಇದೆ ಅಂತ. ನಮ್ಮ ಭಾವದಲ್ಲಿ ನಾವು ತಿಕ್ಕಾಡ್ತೇವೆ. ಇದೇ ಕೊಡಗಿನಲ್ಲಿ ಹುಟ್ಟಿದಂತಹ ಆ ತಲಕಾವೇರಿ, ಆ ತಾಯಿ ಕಾವೇರಿ, ಆ ಕಾವೇರಿಯ ಕುರಿತಾಗಿ ಗಡಿ ಪ್ರದೇಶಕ್ಕೆ ಹೋದಾಗ ಅದು ತಂಪಾದ ನೀರು ಕಂಪನ್ನು ಕೊಡುವ ಬದಲು ನಮಗೆ ಉಷ್ಣದ ಬಿಸಿಯನ್ನು ಅದು ಮುಟ್ಟಿಸ್ತದೆ. ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಬಗೆಹರಿಲಿಲ್ಲ ಅಂತಂದರೆ ನಾವು ಗಮನಿಸಬೇಕು, ಈ ದೇಶಿಕವಾದಂತಹ ವ್ಯವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ, ಯಾವ ರೀತಿಯಲ್ಲಿ ಈ ದೇಶ ಹೇಗೆ ತನ್ನ ಎಲ್ಲವನ್ನೂ ಒಳಗು ಮಾಡುವಲ್ಲಿ ಒಂದೇ ಎನ್ನುವ ರೀತಿಯಲ್ಲಿ ನಾವು ತೆರೆದುಕೊಳ್ಬೇಕು ಅಂತಾದರೆ ನಮ್ಮಲ್ಲಿ ಏನಿದೆ ಅಂತ. 7ನೇ ಶತಮಾನದ ಈ ಅವಧಿಯಲ್ಲಿ ಬಂದಂತಹ ಆಚಾರ್ಯರು 4 ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿ ಭಾರತವನ್ನು ಒಂದು ಅಂತ ತೋರಿಸಿದ ನಿತ್ಯ ಶುದ್ಧ ಬುದ್ಧ ಆತ್ಮ ಅದು ಶಂಕರಾಚಾರ್ಯರು. ನಾವು ಶಂಕರರನ್ನು ಯಾಕೆ ಆರಾಧನೆ ಮಾಡಬೇಕು ಅಂತಂದರೆ, ಈ ಸಮಗ್ರ ದೇಶವನ್ನು ಅವರು ಏಕಾಗ್ರಗೊಳಿಸಿದ್ದಾರೆ. ಅದು ಹೇಗೆ? ಭಾರತೀಯ ಸಂಸ್ಕೃತಿಯ ಆಧಾರದ ಮೇಲೆ ಏಕಾಗ್ರಗೊಳಿಸಿದರು. ಚತುರಾಮ್ನಾಯ ಪೀಠಗಳು ಅಂತ ನಾವು ಹೇಳ್ತೀವಿ, ನಮಗೆಲ್ಲ ಗೊತ್ತಿದೆ. ಶೃಂಗೇರಿ ಆಮ್ನಾಯ ಪೀಠ, ಶಾರದಾ ಪೀಠ ಅಂತ ಹೇಳ್ತೀವಿ. ಪುರಿಯಲ್ಲಿರುವಂತಹದ್ದು ಆಮ್ನಾಯ ಪೀಠ ಅಂತ ಹೇಳ್ತೀವಿ. ಪಶ್ಚಿಮದ ದ್ವಾರಕ್ಕೆ ಆಮ್ನಾಯ ಪೀಠ ಅಂತ ಹೇಳ್ತೀವಿ. ಉತ್ತರದ ಬದರಿ ಆಮ್ನಾಯ ಪೀಠ ಅಂತ ಹೇಳ್ತೀವಿ. ಆಮ್ನಾಯ ಅಂತಂದರೆ ಏನು? ವೇದಗಳಿಗೆ ಸಂಸ್ಕೃತದಲ್ಲಿ ಇರುವ ಮತ್ತೊಂದು ಹೆಸರು ಆಮ್ನಾಯ. ಶ್ರುತಿ ಸ್ತ್ರೀ ವೇದ ಆಮ್ನಾಯ ಅಂತಂದರೆ 4 ವೇದಗಳಿಗೆ 4 ಪೀಠವನ್ನು ಸ್ಥಾಪನೆ ಮಾಡ್ತಾರೆ. ಪೀಠ ಸ್ಥಾಪನೆಗೆ ವೇದಕ್ಕೆ ಏನು ಸಂಬಂಧ ಅಂತ, ಅದು ಆಚಾರ್ಯರ ಏಕಾಗ್ರತೆ, ರಾಷ್ಟ್ರೀಯ ಚಿಂತನೆ. ಅದು ಆಚಾರ್ಯರು ತೋರಿಕೊಟ್ಟ ರಾಷ್ಟ್ರೀಯ ಚಿಂತನೆ ಯಾವುದು ಅಂತಂದರೆ, ಈ ದೇಶವನ್ನು ಒಂದು ರಾಷ್ಟ್ರಧ್ವಜ ಹೇಗೆ ಏಕೀಕರಣ ಮಾಡುತ್ತೋ, ಈ ದೇಶವನ್ನು ಹೇಗೆ ಒಂದು ರಾಷ್ಟ್ರಗೀತೆ ಏಕೀಕರಣ ಮಾಡುತ್ತೋ, ಹಾಗೆ ಈ ರಾಷ್ಟ್ರವನ್ನು ಏಕೀಕರಣ ಮಾಡಬಹುದಾದಂತಹ ಮತ್ತೊಂದು ಶಕ್ತಿ ಇದ್ದರೆ ಅದು ಈ ಸನಾತನ ಸಂಸ್ಕೃತಿಯ ಋಷಿಮಾನಸದಲ್ಲಿ ಒಡಮೂಡಿದಂತಹ ತಪಸ್ಸಿನ ಫಲವಾದಂತಹ ವೇದಗಳು ಅಂತ ತೋರಿಕೊಟ್ರು ಅವರು. ಅಂತಂದರೆ ವೈದಿಕವಾದ ವಾಂಗ್ಮಯಗಳಿಂದಲೇ ಈ ದೇಶವನ್ನು ಏಕಾಗ್ರಗೊಳಿಸುವುದಕ್ಕೆ ಹೋರಾಡಿದಂತಹ ರಾಷ್ಟ್ರ ಚಿಂತನೆಯ ಮಹಾಸಂತರು ಶಂಕರಾಚಾರ್ಯರು. ನಾವು ಇದನ್ನು ಗಮನಿಸಬೇಕಾಗಿದೆ. ಇವತ್ತು ವೇದಗಳಲ್ಲಿ ಶಾಖೆಗಳಾಗಿ ಉಪಶಾಖೆಗಳಾಗಿ ಅದರ ಬೇರೆ ಬೇರೆ ವಿಂಗಡಣೆಗಳನ್ನು ನೋಡ್ತೀವಿ. ನಂಬೂದರಿ ಎನ್ನುವಂತಹ ಬ್ರಾಹ್ಮಣ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಂತಹ ಅವರು ಕೃಷ್ಣ ಯಜುರ್ವೇದ ಶಾಖೆಗೆ ಸೇರಿದವರು. ಅವರು ಒಂದು ವೇದದ ಒಂದು ಭಾಗವಾಗಿ ನಮಗೆ ಕಾಣುವಂಥದ್ದು. ಆದರೆ ಅವರು ಸಮಗ್ರವಾಗಿ 4 ವೇದಗಳ ಸಮುದ್ಧರಣಕ್ಕೆ 4 ಪೀಠವನ್ನು ಸ್ಥಾಪನೆ ಮಾಡಿ ತಮ್ಮ ಶಿಷ್ಯರನ್ನಲ್ಲಿಡ್ತಾರೆ. ತಮ್ಮ ಸುರೇಶ್ವರಾಚಾರ್ಯರು, ತ್ರೋಟಕಾಚಾರ್ಯರು, ಹೀಗೆ 4 ಶಿಷ್ಯರನ್ನು ಆ ಪೀಠಗಳಲ್ಲಿ ಸ್ಥಾಪನೆ ಮಾಡ್ತಾರೆ. ಆ ಮುಖೇನ ಆ ರಾಷ್ಟ್ರೀಯವಾದಂತಹ ಭಾರತದ ಏಕತೆಯನ್ನು ಹೇಗೆ ಸಾಧಿಸಬೇಕು ಅಂತ ತೋರಿಸ್ತಾರೆ. ಇದು ಶಂಕರಾಚಾರ್ಯರು ಒಂದು ದೇಶ ಹೀಗೆ ಈ ರೀತಿಯಲ್ಲಿ ಶಂಕರರ ಆರಾಧನೆಯನ್ನು ಮಾಡಬೇಕಿದೆ, ಒಂದು ರಾಜ್ಯದ ಘನ ಸರ್ಕಾರ ಇಂತಹ ಒಂದು ಚಿಂತನೆ ಮಾಡಬೇಕಿದ್ರೆ ನಾವು ನೆನಪಿಸ್ಕೊಳ್ಬೇಕಾದದ್ದು ಅಂತ ನನ್ನ ಭಾವನೆ. ಇನ್ನೊಂದು ನಾವು ನೆನಪಿಸ್ಕೊಳ್ಬೇಕಾದದ್ದು, ನಾವು ನಾವೆಲ್ಲ ಸೇರಿ ನಮ್ಮ ಸರ್ಕಾರಕ್ಕೆ ಕೃತಜ್ಞತೆ ಹೇಳಬೇಕಾದಂತಹ ಒಂದು ಹೊಣೆಗಾರಿಕೆ ಇರೋದು ಇನ್ನೊಂದು ವಿಷಯದಲ್ಲಿ. ಆಗ ನನ್ನನ್ನು ಪರಿಚಯ ಮಾಡ್ತಾ ನಿರ್ವಾಹಕರು ಹೇಳಿದರು, ಯುಗಾದಿಯಿಂದ ಯುಗಾದಿಗೆ ಅಂತ ಇವರು ದಿನದರ್ಶಿಕೆಯನ್ನು ತಂದಿದ್ದಾರೆ. ಯುಗಾದಿ ನಮ್ಮದು ಹೊಸ ವರ್ಷ.
ನಾವು ಹೇಳಿದರೆ ನನ್ನ ಸುತ್ತಮುತ್ತ ಇರುವ 4ವರಿಗೆ ತಲುಪ್ಬೋದು ಅಷ್ಟೇ, ಪ್ರಯೋಜನ ಹೆಚ್ಚಾಗಲಿಕ್ಕಿಲ್ಲ. ಅದಕ್ಕಿಂತ ಹೆಚ್ಚು ನಾನು ಬಯಸುವುದೇ ಮೂರ್ಖತನ, ನನಗೆ ಗೊತ್ತಿದೆ ನನ್ನ ಇತಿಮಿತಿ ಏನು ಅಂತ. ಆದರೆ ಒಂದು ಸರ್ಕಾರ ಅದನ್ನು ಹೊರಟಾಗ ಅದಕ್ಕೆ ಬರುವ ಬೆಲೆ ಏನು ಎನ್ನುವುದನ್ನು ಇವತ್ತಿನ ಈ ಸಭೆ ನಮಗೆ ತೋರಿಸ್ಕೊಟ್ಟಿದೆ. ನಮ್ಮ ಕರ್ನಾಟಕ ಘನ ಸರ್ಕಾರ ಈ ವರ್ಷದ ಯುಗಾದಿಯನ್ನು ಧಾರ್ಮಿಕ ದಿನಾಚರಣೆಯ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತ ಕರೆಗೊಡ್ತು. ನಾವಿದಕ್ಕೆಲ್ಲರೂ ಕೃತಜ್ಞರಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದರೆ, ಒಂದು ಸರ್ಕಾರಕ್ಕೆ ಬಂದಾಗ ಅದಕ್ಕೆ ಬರುವಂತಹ ಶಕ್ತಿ ಬೇರೆ, ಅದು ನಮಗೆ ಗೊತ್ತಿದೆ. ಅದಕ್ಕಿರುವ ಅವರು ಒಂದು ಸೈನ್ ಹಾಕಿ ಒಂದು 2 ಸಾಲು ಬರೆದು ಕೊಟ್ಟರು, ಅದಕ್ಕೆ ಇಡೀ ಸರ್ಕಾರ, ಇಡೀ ನಮ್ಮ ಆಡಳಿತದ ಕೇಂದ್ರಗಳು ಹೇಗೆ ವಿದ್ಯುತ್ ಶಕ್ತಿ ಹಾಗೆ ಸಂಚಾರ ಮಾಡಿ ಅದಕ್ಕೆ ಸ್ಪಂದನವನ್ನು ಕೊಡ್ತದೆ ಅನ್ನೋದು ಗೊತ್ತಿದೆ. ಇವತ್ತು ನಾವು ಅಂತಹ ನೆಲೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ನಡೆದಿದೆ ಅನ್ನೋದು ತುಂಬ ಸಂತೋಷದ ವಿಷಯ. ಇನ್ನು ಶಂಕರರ ವರ್ತಮಾನಕ್ಕೆ ಶಂಕರರ ಕೊಡುಗೆ, ಈ ಮುಂದಿನ ಜನಾಂಗಕ್ಕೆ ಶಂಕರರ ಕೊಡುಗೆ ಏನು ಅಂತ ಇಡೀ ದೇಶದಲ್ಲಿ ನಮ್ಮಲ್ಲಿ ಬಂದಿದ್ದೇನು ಅಂತಂದರೆ, ರಾಷ್ಟ್ರೀಯ ಭಾವೈಕ್ಯ ಅಂತ ನಾವು ಹೇಳ್ಕೊಂಡು ಬಂದ್ವಿ. ರಾಷ್ಟ್ರೀಯ ಭಾವೈಕ್ಯ ನಮ್ಮ ದೇಶದಲ್ಲಿ ಇಂಟಿಗ್ರೇಷನ್ ಇತ್ಯಾದಿ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ನಾವು ಹೇಳ್ಕೊಂಡು ಬಂದಿದ್ದೀವಿ, ಈಗಲೂ ಹೇಳ್ತಾ ಇದ್ದೇವೆ ನಾವು. ಆದರೆ ಎಲ್ಲಿ ಅದು ಆ ಏಕಾಗ್ರ ಭಾವ ಸಿಗ್ತದೆ ಅಂತ ಕೇಳಿದರೆ, ಅದು ಸಿಗೋದು ನಮ್ಮ ಅನುಭವಕ್ಕಿದೆ, ನಾನು ಹೇಳೋದಿಲ್ಲ ಎಲ್ಲಿ ಸಿಗತ್ತೆ ಅಂತ. ನಮ್ಮನ್ನು ಕೇಳ್ಕೊಂಡ್ರು ಸಾಕು, ನಮಗೆ ಗೊತ್ತಿದೆ ಅದ್ರ ವ್ಯವಸ್ಥೆ ಹೇಗಿದೆ, ಅವಸ್ಥೆ ಹೇಗಿದೆ ಅಂತ. ಆದರೆ ಇಡೀ ಈ ಭೂಮಿಯಲ್ಲಿ ಹುಟ್ಟಿದಂತಹ ಚರಾಚರ, ಈ ಪ್ರಪಂಚದಲ್ಲಿರುವಂತಹ ಚೈತನ್ಯ ಅರ್ಥಾತ್ ಪ್ರಾಣಶಕ್ತಿ ಇರುವಂತಹ ಎಲ್ಲವುಗಳು ಒಂದು ಏಕಾಗ್ರವಾದದ್ದು ಅಂತ ಸಾರಿದಂತಹ ರಾಷ್ಟ್ರಸಂತ ಶಂಕರಾಚಾರ್ಯರು. ನಮ್ಮಲ್ಲಿರುವಂತಹ ಜೀವ, ಈ ಪ್ರಾಣಿಗಳಲ್ಲಿರುವಂತಹ ಜೀವ, ಪಕ್ಷಿಗಳಲ್ಲಿರುವಂತಹ ಜೀವ, ಇದೆಲ್ಲವೂ ಕೂಡ ಒಬ್ಬನೇ ಒಬ್ಬ ದೇವನಿಂದ ಬಂದಿದ್ದು ಅಂತ ತೋರಿಸಿಕೊಟ್ರು. ನಾನು ಮತ್ತು ನೀನು ಎನ್ನುವುದು ವ್ಯಾವಹಾರಿಕವಾದ ಸತ್ಯವೇ ವಿನಃ ಪಾರಮಾರ್ಥಿಕವಾದ ಸತ್ಯ ನಾನು ನೀನು ಎನ್ನುವುದಲ್ಲ, ನಾವೆಲ್ಲರೂ ಒಂದೇ ಎನ್ನುವುದನ್ನು ತೋರಿಸ್ಕೊಟ್ರು. ನಾವೆಲ್ಲರೂ ಎನ್ನುವಲ್ಲಿ ನಾವು ಎನ್ನುವ ನೋಡಿ ಏಕಾಗ್ರ, ಇದಕ್ಕಿಂತ ದೊಡ್ಡ ಏಕಾಗ್ರತೆ. ಇವತ್ತು ನಾವು ರಾಜಕೀಯವಾಗಿ, ಸಾಮಾಜಿಕವಾಗಿ, ಸಾರ್ವಜನಿಕವಾಗಿ ನಾವು ಭಾವೈಕ್ಯವನ್ನು ಸಾರಬೇಕು ಅಂತ ಹೇಳ್ತೀವಿ. ಅವರು ಆತ್ಮೀಯವಾಗಿ, ಆತ್ಮೈಕ್ಯವಾಗಿ ನಾವು ಏಕಾಗ್ರತೆಯನ್ನು ಸಾಧಿಸಬೇಕು ಅಂತ ಹೇಳಿಕೊಟ್ರು. ಈ ನೆಲೆಯಲ್ಲಿ ಭಾರತ ಭೂಮಿ, ಭರತಖಂಡ, ಭಾರತ ದೇಶ ಅಂತ ನಾವೇನು ಈ ಪುಣ್ಯ ಭೂಮಿಯನ್ನು ಹೇಳ್ತೀವೋ, ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ ನಾವುಗಳು ಚಿಂತನೆ ಮಾಡಬೇಕು. ಈ ದೇಶ ಎನ್ನುವುದು ಯಾಕೆ ಬಂದಿದೆ, ಈ ದೇಶದ ಪುಣ್ಯ ಭೂಮಿಯನ್ನು ನಾವು ಇದಕ್ಕೊಂದು ವಿಶೇಷವಾದ ಸಂಸ್ಕಾರ ಇದೆ, ಸಂಸ್ಕೃತಿ ಇದೆ ಅಂತ ಯಾಕೆ ಹೇಳ್ತೇವೆ ಅಂತಂದರೆ, ಈ ಭೂಮಿಯಲ್ಲಿ ಹುಟ್ಟಿದಂತಹ ಒಂದು ಜೀವ ತನ್ನ ಸ್ವಯಂ ಯೋಗ್ಯತೆಯಿಂದ ಪುನರ್ಜನ್ಮದಿಂದ ಮುಕ್ತವಾಗುವ ಅರ್ಹತೆಯನ್ನು ಏರ್ತದೆ. ಅದಕ್ಕೋಸ್ಕರ ಇದು ತ್ಯಾಗ ಭೂಮಿ ಎನ್ನುವ ಹೆಸರನ್ನು ಈ ಭರತ ಭೂಮಿ ಹೊಂದಿತ್ತು. ಈಗಾಗಲೇ ಪರಿಚಯ ಮಾಡ್ತಾ ಇಲ್ಲಿ ಪಕ್ಕದಲ್ಲಿರುವಂತಹ ಬ್ರಹ್ಮಶ್ರೀ ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ರ ಅವರ ಪ್ರಸ್ತಾವವನ್ನು ಮಾಡಿದರು. ಈ ಸಂದರ್ಭದಲ್ಲಿ ನಾವು ಅದನ್ನು ನೆನಪಿಸ್ಕೊಳ್ಬೇಕು. ಯಾಕೆ ಅಂದರೆ, ಅಲ್ಲಿಂದ ಬಂದಂತಹ ಒಂದು ಕನ್ನಡ ಸಂಧ್ಯಾ ಭಾಷೆ ಎನ್ನುವ ಪುಸ್ತಕದಲ್ಲಿ ಅವರು ಬರೀತಾರೆ, ಪ್ರಾರಂಭದಲ್ಲಿ ಭೂಮಿಕೆಯಲ್ಲಿ ಬರೀತಾರೆ ಅವರು ಏನಂತಂದರೆ, ಇಡೀ ಪ್ರಪಂಚದಲ್ಲಿ ದ್ವೀಪಗಳಿದ್ದಾವೆ, ಬೇರೆ ಬೇರೆ ಸಪ್ತದ್ವೀಪ ಇತ್ಯಾದಿ ಎಲ್ಲ ನಾವು ಹೇಳ್ತೀವಿ. ದ್ವೀಪ ಅಂತಂದರೆ ಒಂದೊಂದಷ್ಟು ಪೋರ್ಷನ್ನಿಗೆ, ಈ ಭೂಮಿಯ ಒಂದೊಂದಷ್ಟು ಭಾಗಕ್ಕೆ ಒಂದೊಂದು ದ್ವೀಪ ಅಂತ ಹೇಳಿದ್ದಾರೆ. ಇದಕ್ಕೆ ನಾವು ಜಂಬೂ ದ್ವೀಪ ಅಂತ ಹೇಳ್ತೀವಿ. ಲಕ್ಷ್ಮ, ಜಂಬೂ ಇತ್ಯಾದಿ, ಕ್ರೌಂಚ ಇತ್ಯಾದಿ ಬೇರೆ ಬೇರೆ ದ್ವೀಪಗಳಿದ್ದಾವೆ. ಬೇರೆ ಬೇರೆ ನೈಮಿಷಾದಿ ಅರಣ್ಯಗಳಿರುವಾಗೆ ದ್ವೀಪಗಳಿದ್ದಾವೆ. ಆ ದ್ವೀಪಗಳಲ್ಲಿ ಮಹನೀಯರು, ಅದನ್ನು ಬರೆದಂತಹ ಲೇಖಕರು ತಿಮ್ಮಯ್ಯ ಭಟ್ರು ಹೇಳ್ತಾರೆ ಏನಂತಂದರೆ, ಭರತ ಭೂಮಿ ಅಂತ ನಾವೇನು ಹೇಳ್ತೀವಿ, ಭಾರತ ದೇಶ, ಇದಕ್ಕೆ ಮಾತ್ರ ತ್ಯಾಗಶೀಲತೆ ಎನ್ನುವುದು ಒಲಿದು ಬಂದಿದೆ. ಈ ಭೂಮಿಗೆ ಶಕ್ತಿ ಅಂತೆ ಅದು. ಅದೇ ಅಮೇರಿಕ ಇರುವಂತಹ ಅಥವಾ ಆಫ್ರಿಕಾ ಖಂಡಗಳನ್ನು ಬೇರೆ ಬೇರೆ ಕೊಡಿದರೆ ಅಲ್ಲಿ ಇರುವಂತಹ ಮಣ್ಣಿನ ಗುಣವೇ ಭೋಗ. ಹಾಗಾಗಿ ತ್ಯಾಗ ಬೇಕು, ರಾಗದಿಂದ ವಿರಾಗವನ್ನು ಹೊಂದಬೇಕು, ವೈರಾಗ್ಯವನ್ನು ಹೊಂದಬೇಕು, ಜೀವನದ ವಿನ್ಯಾಸವಾದ ಸನ್ಯಾಸವನ್ನು ನಾನು ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತಂದರೆ ಅಮೇರಿಕ ಇರಲಿ, ಜರ್ಮನಿ ಇರಲಿ, ಇಟಲಿ ಇರಲಿ, ಫ್ರಾನ್ಸ್ ಇರಲಿ, ಬೇರೆ ಯಾವುದೇ ದೇಶದವರಿರಲಿ, ಅವರು ಭಾರತದೆಡೆಗೆ ಮುಖ ಮಾಡುವುದು ಆ ಕಾರಣಕ್ಕೆ. ಅದನ್ನು ತಿಳಿಸಿಕೊಟ್ಟವರು ಮಹನೀಯರು. ನಾವಿವತ್ತು ಅವರನ್ನು ಗೌರವಿಸಬೇಕಾಗಿದೆ. ಈ ಕಾರ್ಯಕ್ರಮವನ್ನು ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಷ್ಠಾನದವರು ಮಾಡ್ತಾ ಇದ್ದಾರೆ. ಶಂಕರರು ಆ ನೆಲೆಯಲ್ಲಿ ನಮಗೆ ಪೂಜ್ಯರು ಅಂತಂದರೆ ಈ ಭೂಮಿಯಲ್ಲಿರುವ ಸತ್ವ. ಹಾಗಾಗಿಯೇ ಅಪಿಸ್ವರ್ಣಮಯೀ ಲಂಕಾನಮೇ ಲಕ್ಷ್ಮಣ ರೋಚತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ.
ರಾಮ 12-13 ವರ್ಷ 14 ವರ್ಷದ ವನವಾಸವನ್ನು ಪೂರೈಸಿ ವಿಭೀಷಣ ಕೊಟ್ಟಂತಹ ಆ ರಾವಣನ ರಾಜ್ಯವನ್ನು ವಿಭೀಷಣನಿಗೆ ಒಪ್ಪಿಸಿ ನಾನು ತಾಯ್ನಾಡಿಗೆ ಹೋಗಬೇಕು ಬೇಗನೆ ಅಂತ ಹೇಳಿದ ಕಾರಣ ಏನಂತಂದರೆ ಜನನೀ ಜನ್ಮಭೂಮಿಷ್ಠ ಸ್ವರ್ಗಾದಪಿ ಗರೀಯಸಿ. ಜನನಿ ಮತ್ತು ಜನ್ಮಭೂಮಿ ನನಗೆ ಸ್ವರ್ಗಕ್ಕಿಂತ ಮಿಗಿಲು, ನಾನು ನನ್ನ ಜನ್ಮಭೂಮಿಯಾದ ಅಯೋಧ್ಯೆಯ ಮಣ್ಣಿಗೆ ನನ್ನ ತಲೆಯನ್ನು ಚಾಚಬೇಕು ಅಂತ ಹೇಳ್ತಾನೆ. ಇದು ಭಾರತೀಯತೆ. ಇಂತಹ ಭಾರತೀಯತೆಯನ್ನು ಏಕೀಕರಣ ಮಾಡಿದವರು. ಹಾಗಾಗಿ ನಮ್ಮಲ್ಲಿ ಇವತ್ತಿಗೆ ನೂರಾರು ಪಂಥಗಳು ಹೇಳ್ತೇವಲ್ಲ, ಆ ಪಂಥಗಳನ್ನೆಲ್ಲ ಏಕಾಗ್ರಗೊಳಿಸಿ ಅವರಿಗೆ ಬಿರುದಿದೆ. ಷಣ್ಮತ ಸ್ಥಾಪನಾಚಾರ್ಯ ಅಂತ ಒಂದು ಬಿರುದಿದೆ ಶಂಕರರಿಗೆ. 6 ಮತಗಳನ್ನು ಒಂದುಗೂಡಿಸಿದರು. ಸಾಮಾನ್ಯ ಅಲ್ಲ. 4 ಮನೆ ಇದ್ದರೆ ಆ ಮನೆಯಲ್ಲೇ 16 ಮನೆ ಆಗುತ್ತೆ. ಇವತ್ತು ನಮ್ಮ ಹಣೆ ಬರಹ ನಮಗೆ ಗೊತ್ತಿದೆ. ಹೀಗಿರಬೇಕಿದ್ರೆ ಸಮಗ್ರ ದೇಶವನ್ನು 6 ಮತಗಳಾಗಿ ವಿಂಗಡಿಸಿ ಅವರು ಅದನ್ನು ಒಂದುಗೂಡಿಸಿದಂತಹ ಮಹನೀಯರವರು. ಇವರನ್ನೆಲ್ಲ ಇನ್ಯಾರನ್ನ ನಾವು ರಾಷ್ಟ್ರ ಸಂತರು ಅಂತ ಹೇಳಬೇಕು. ಇದು ಒಂದು ನೆಲೆ. ಇನ್ನೊಂದು ನೆಲೆಯಲ್ಲಿ ಹೋದರೆ ಇವತ್ತು ಅವರು ಸ್ಥಾಪನೆ ಮಾಡಿದಂತಹ ಅದ್ವೈತ ಎನ್ನುವಂತಹ ಯಾವ ಪಂಥ ಇದೆ, ಅದ್ವೈತ ಎನ್ನುವ ಪಂಥ, ಇವತ್ತು ನಾವು ಯಾವುದೇ ವಿಚಾರ ಇದ್ದರೂ ಕೂಡ ನಾವು ಒಂದಾಗಬೇಕು ಅಂತ ಹೇಳ್ತೀವಿ. ಅವರು ಅದನ್ನೇ ಪಾರಮಾರ್ಥಿಕವಾಗಿ ನಾವೆಲ್ಲರೂ ಒಂದು ಅಂತ ಸಾರಿದವರು, ಏಕಾಗ್ರಗೊಳಿಸಿದವರು. ಅದ್ವೈತ ಲೋಕದಲ್ಲಿ ಕಾಣುವುದೆಲ್ಲ, ಆ ಶಬ್ದವೇ ಬಹಳ ಸೊಗಸಾಗಿದೆ, ನೆಗೆಟಿವ್ ಅಪ್ರೋಚ್ನಲ್ಲಿದೆ. ಲೋಕದಲ್ಲಿ ಕಾಣೋದೆಲ್ಲ ದ್ವೈತ, ನಾನು ನೀನು ಅವರು ಅದು ಇದು ಅಂತ. ಪಾರಮಾರ್ಥಿಕವಾಗಿರೋದು ಒಂದೇ ಅದ್ವೈತ. ಅದಕ್ಕೆ ನಮ್ಮಲ್ಲಿ ಏನು ಅಂತಂದರೆ ದೇವನೊಬ್ಬ ನಾಮ ಹಲವು ಇತ್ಯಾದಿ ಬೇರೆ ಬೇರೆ ಮಾತುಗಳನ್ನು ನಾವು ಕೇಳಿಸ್ಕೊಂಡು ಬಂದಿದ್ದೀವಿ. ಇವತ್ತು ಪಂಥವಾಗಿ ಪಥವಾಗಿ ಮಧ್ವಾಚಾರ್ಯರು, ರಾಮಾನುಜರು, ಶಂಕರರು ಅಂತ ನಾವೊಂದು ಸ್ತರದಲ್ಲಿ ಹೇಳ್ತೀವಿ. ಯಾಕೆಂದರೆ ಸಮಾಜದ ಉಪಕಾರಕ್ಕೆ ಬಂದ ಮಹನೀಯರು ಎನ್ನುವ ಕಾರಣಕ್ಕೆ ಅವರೆಲ್ಲ ನಮಗೆ ಪ್ರಾತಸ್ಮರಣೀಯರು. ಆದರೆ ಪಾರಮಾರ್ಥಿಕವಾಗಿ ನೋಡಿದಾಗ ಯಾವುದೇ ಮತ ಇರಲಿ, ಯಾವುದೇ ಪಂಥ ಇರಲಿ, ಯಾವುದೇ ನೆಲೆಯಲ್ಲಿರಲಿ, ಅದು ಆ ಎಲ್ಲವೂ ಕೂಡ ನಾವು ಕೊನೆಯಲ್ಲಿ ಸೇರ್ಕೊಳ್ಬೇಕಾದದ್ದು ಎಲ್ಲಿ ಅಂತಂದರೆ ಅದ್ವೈತಂ ಪರಮಾರ್ಥತಃ. ಅದನ್ನು ಸಾರಿದವರು ಮಹನೀಯರು ಶಂಕರಾಚಾರ್ಯರು. ಹಾಗಾಗಿ ಶಂಕರರು ಇಡೀ ರಾಷ್ಟ್ರದಿಂದ ಒಂದ್ಯರು. ಯಾಕೆ ಅಂತಂದರೆ ನಮಗೆ ಕಷ್ಟ ಬಂದಾಗ ನಾವು ದೇವಸ್ಥಾನವನ್ನು ಹುಡುಕ್ತೇವೆ ವಿನಃ ಇದು ವಿಷ್ಣು ಇದ್ದಾನೋ, ದುರ್ಗೆ ಇದ್ದಾಳೋ, ಅಥವಾ ಗಣಪತಿ ಇದ್ದಾನೋ, ಸುಬ್ರಹ್ಮಣ್ಯ ಇದ್ದಾನೋ ಅಲ್ಲ. ಯಾವುದಾದ್ರೂ ಒಂದು ದೇವರೇ ನನ್ನ ಕಷ್ಟವನ್ನು ಪರಿಹಾರ ಮಾಡು, ಇದನ್ನು ತೋರಿಕೊಟ್ಟವರು. ಹಾಗಾಗಿ ದೇವನೊಬ್ಬ ನಾಮ ಹಲವು ಅಂತ ತೋರಿಕೊಟ್ಟ ಮಹನೀಯರು. ಗಮ್ಯಮೇಕಂ ಗತಿರ್ ಬಹುಧ ಅಂತ ಒಂದು ಮಾತಿದೆ, ಗೀತೆಯಲ್ಲಿ ಹೇಳ್ತೀವಿ, ಅದನ್ನು ಕೇಳ್ತೀವಿ ನಾವು. ಒಂದು ಗಮ್ಯಸ್ಥಾನ ಒಂದೇ, ಬೇರೆ ಬೇರೆ ದಾರಿಗಳಿದೆ. DVG ಅವರು ಜೀವನ ಧರ್ಮಯೋಗ ಎನ್ನುವಂತಹ ತಮ್ಮ ಗ್ರಂಥ, ಅವರ ಏನು ಗ್ರಂಥ ಇದೆ ಅದರೊಳಗೆ ಈ ಮತಗಳನ್ನೆಲ್ಲ ಹೇಳ್ತಾರೆ. ಹಲವು ಭಕ್ತರಿರ್ತಾರಂತೆ. ಅವರು ಏನು ಅಂತಂದರೆ, ಅವರು ಗೋಪುರವನ್ನು ನೋಡಿ ದೂರದಿಂದ ದೇವರೇ ಕಾಪಾಡುವಂಥ ಗೋಪುರಕ್ಕೆ ಕೈ ಮುಗಿದು ಹೊರಗಡೆಯಲ್ಲಿ ಹೋಗಿಬಿಡ್ತಾರೆ. ಅಷ್ಟೇ ಸಾಕು, ಅವರಿಗೆ ಅದೇ ಭಕ್ತಿ. ಆ ಗೋಪುರ, ದೇವಸ್ಥಾನದ ಗೋಪುರ ನೋಡಿದರೆ ಸಂತೋಷ ಆಯಿತು, ಮುಗೀತು. ಅವರು ಭಕ್ತರೇ, ಅವರನ್ನು ತ್ಯಾಜ್ಯ ಅಂತ ಹೇಳಲಿಲ್ಲ. ಇನ್ನು ಕೆಲವರು ಸ್ವಲ್ಪ ಒಂದು 4 ಹೆಜ್ಜೆ ಮುಂದೆ ಹೋಗ್ತಾರೆ, ದ್ವಾರದವರೆಗೆ ಹೋಗ್ತಾರೆ. ದ್ವಾರದಲ್ಲಿ ನಿಂತು ದೇವರ ಆ ಮೂರ್ತಿಯನ್ನು ನೋಡಿ ದೇವರೇ ನೀನೇ ಗತಿ ಅಂತ ಅವರಿಗೆ ಕೈ ಮುಗಿದು, ಅವರು ಭಕ್ತರೇ, ಅವರು ತ್ಯಾಜ್ಯರಲ್ಲ, ಪೂಜ್ಯರೇ. ಇನ್ನು ಕೆಲವರು ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಾರೆ, ದೇವರಿಗೆ ಅರ್ಚನೆ ಮಾಡುವವರೆಗೆ ಹೋಗ್ತಾರೆ. ದೇವರಿಗೆ ಅರ್ಚನೆ ಮಾಡಲಿಕ್ಕೆ ಎಷ್ಟು ಜನರಿಗೆ ಅವಕಾಶ ಇದೆ ದೇವಸ್ಥಾನದಲ್ಲಿ? ನಮಗೆಲ್ಲರಿಗೂ ಅವಕಾಶ ಇದೆಯಾ? ಇಲ್ಲ. ನಾವು ಬೇರೆಯವರಿಗೆ ಕೊಟ್ಟು ನಮ್ಮ ಗೋತ್ರ, ಸೂತ್ರ, ನಕ್ಷತ್ರ, ರಾಶಿ ಇತ್ಯಾದಿ ಎಲ್ಲ ಹೇಳಿದರೆ ಅರ್ಚಕರು ಹೋಗಿ ಅಲ್ಲಿ ಪೂಜೆ ಮಾಡಿ ಪ್ರಸಾದ ಕೊಡ್ತಾರೆ. ಪ್ರಸಾದ ಕೊಡಲಿಕ್ಕಿರುವ ಅರ್ಹತೆ ಒಬ್ಬರಿಗೆ ಮಾತ್ರ. ಅದನ್ನು ಸಾರಿದವರು ಶಂಕರರು. ಅದು ಅದ್ವೈತ ಅಂತಂದರೆ ಹೊರಗೆ ಇದ್ದವನೂ ಭಕ್ತ, ಒಳಗೆ ನಿಂತವನೂ ಭಕ್ತ. ಆ ಭಕ್ತರ ಶ್ರೇಣಿಗಳನ್ನು ನಾವು ಗಮನಿಸಬೇಕು ಅಂತ ತಿಳಿಸಿಕೊಟ್ಟ ಮಹನೀಯರು ಶಂಕರರು. ಇದು ಶಂಕರರ ತತ್ವವಾದರೆ, ಇನ್ನು ಸಾರ್ವಜನಿಕವಾಗಿ ಶಂಕರರು ಹೇಗೆ ಅಂತಂದರೆ ಪಂಚಾಯತನ ಪೂಜೆಯನ್ನು ನಮಗೆ ತಿಳಿಸಿಕೊಟ್ರು ಅವರು. ಪೂಜೆ ಆಗ ಷಣ್ಮತ ಸ್ಥಾಪನ ಅಂತ ಹೇಳಿದಾಗೆ ಪಂಚಾಯತನ ಸೂರ್ಯ, ಗಣಪತಿ, ಅಂಬಿಕಾ, ಶಿವ, ವಿಷ್ಣು ಅಂತ ಈ 5 ಮೂರ್ತಿ ಪೂಜೆ. ನಮ್ಮಲ್ಲಿ ಮೂರ್ತಿ ಭಂಜಕರು ಅಂತ ಖ್ಯಾತರಾದರು. ನಮ್ಮ ಇತಿಹಾಸ ಪುಸ್ತಕದಲ್ಲಿ ಅವರಿದ್ದೇ ಸುದ್ದಿ. ಶಂಕರರಿದ್ದು 2 ಲೈನ್ ಇದ್ದರೆ ಅವ್ರಿಗೆ 4 ಲೈನ್ ಇರುತ್ತೆ. ನಮ್ಮ ಹಣೆ ಬರಹದಲ್ಲಿ ಅದು ಒಂದಿದೆ, ಏನೂ ಮಾಡಲಿಕ್ಕಾಗೋದಿಲ್ಲ, ಇರಲಿ. ಆದರೆ ಮೂರ್ತಿ ಪೂಜೆಯನ್ನು ಸ್ಥಾಪನೆ ಮಾಡಿದವರು ಯಾರು ಅಂತಂದರೆ ಶಂಕರಾಚಾರ್ಯರು. ಮೂರ್ತಿಯನ್ನು ನಾವು ಸ್ಥಾಪನೆ ಮಾಡಿ ಈ ಸೂರ್ಯಗಣಪತ್ಯಂಬಿಕಾ ಶಿವ ವಿಷ್ಣು ಪೂಜೆಯನ್ನು ಮಾಡಬೇಕು ಅಂತ ತೋರಿಕೊಟ್ರು. ವೈದಿಕ ಮಾರ್ಗಾನುಷ್ಠಾನಿಗಳಾದರೆ ನಾವು ಯಾವ ಎತ್ತರವನ್ನು ಏರಬಹುದು ಅಂತ ನಮಗೆ ತೋರಿಸಿಕೊಟ್ರು. ವೈದಿಕವಾಗಿ ನಾವು ಹೇಗೆ ಮುಂದೆ ಹೋಗಬೇಕು ಅಂತ ತೋರಿಕೊಟ್ರು. ಜೊತೆಯಲ್ಲಿ ಇನ್ನೊಂದು ನಾವು ಬಹಳ ಮುಖ್ಯವಾಗಿ ಹೇಳಬೇಕಾದದ್ದು, ಇವತ್ತು ಭಗವದ್ಗೀತೆ ರಾಷ್ಟ್ರ ಮಟ್ಟ ಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ.
ಬೇರೆ ಬೇರೆ ಕಡೆಗಳಲ್ಲಿ ನಾವು ಅದರಿಂದ ಕೇಳ್ತೀವಿ. ಭಗವದ್ಗೀತೆ ಧರ್ಮಗ್ರಂಥ ಅಂತ ಕೆಲವರು ಹೇಳ್ತಾರೆ, ಅದು ಧರ್ಮದ ಹೊರತಾದದ್ದು ಅಂತ. ಏನೇ ಇರಲಿ, ಆದರೆ ನಮಗೆ ಯಾರಿಗೂ ಗೊತ್ತಿರದ ಒಂದು ವಿಷಯ, ಅದು ಭಗವದ್ಗೀತೆ ಅಂತ ಪುಸ್ತಕ ರೂಪದಲ್ಲಿ ಅದು ಮಹಾಭಾರತದಿಂದ ಹೊರಗಡೆ ಬಂದಿದ್ದು ಯಾವಾಗ, ಯಾರಿಂದ, ಯಾರಿಗೂ ಗೊತ್ತಿದೆ? ಇವತ್ತು ಭಗವದ್ಗೀತಾ ಎನ್ನುವ ಹೆಸರನ್ನು ಕೊಟ್ಟವರು ಯಾರು? ಅದಕ್ಕೆ ಗೀತಾ ಎನ್ನುವಂಥ ಹೆಸರಿನಲ್ಲಿ ಅದು ಪುಸ್ತಕವಾಗಿ ಇವತ್ತು ಬೇರೆ ಬೇರೆ ಇದೆ. ಗೋರಖ್ಪುರದಲ್ಲಿ ಬೆಂಕಿಪೊಟ್ಟಣದ ಒಂದು ಭಗವದ್ಗೀತೆ ₹1 ಆರಂಭ ಮಾಡಿ ನೂರಾರು ಸಾವಿರಾರು ರೂಪಾಯಿವರೆಗಿದೆ ಇವತ್ತು. ಆದರೆ ಅದಕ್ಕೆ ಭಗವದ್ಗೀತಾ ಎನ್ನುವ ಹೆಸರನ್ನು ಕೊಟ್ಟು ಅದು ಮಹಾಭಾರತದ ಭೀಷ್ಮ ಪರ್ವದ ಒಂದು ಅಧ್ಯಾಯದಲ್ಲಿರೋದನ್ನು ಪೃಥಕ್ಗೊಳಿಸಿ ಅದನ್ನು ಪ್ರತ್ಯೇಕಗೊಳಿಸಿ ಕೊಟ್ಟವರು ಯಾರು? ಶಂಕರಾಚಾರ್ಯರು. ಈ ನೆಲೆಯಲ್ಲಿ ನಮಗೆ ಪ್ರಾತಸ್ಮರಣೀಯ, ನಾವು ಗಮನಿಸಬೇಕು. ಪ್ರಥಮವಾಗಿ ಭಗವದ್ಗೀತೆ ಎನ್ನುವಂತಹ ಲೋಕವಂದ್ಯವಾದಂತಹ ಆ ಪುಸ್ತಕವನ್ನು ಇವತ್ತು ಹಿಂದಿನ ಕೆಲವು ರೆಫರೆನ್ಸ್ ಇಟ್ಕೊಂಡು ಭಾಷ್ಯ ರೂಪದಲ್ಲಿ, ಅವತ್ತು ಭಾಷ್ಯ ಅಂತ ಹೇಳ್ತೀವಿ, ಇವತ್ತು ಪುಸ್ತಕ ಲೇಖಕರು ಅಂತ ಹೇಳ್ತೀವಿ, ಏನೇ ಇರಲಿ ಹೆಸರು, ಅದನ್ನು ಕೊಟ್ಟವರು ಶಂಕರಾಚಾರ್ಯರು. ಸಂಶೋಧನೆಯಿಂದ ಸಿದ್ಧವಾದಂತಹ ವಿಚಾರ, ಆದ್ದರಿಂದ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಇದಕ್ಕಿಂತ ಮಹಾನ್ ಕೊಡುಗೆ ಸಮಾಜಕ್ಕೆ ಏನಿದೆ? ಇವತ್ತು ಇಸ್ಕಾನ್ವರೆಗೆ ಬೆಳೆದಿದೆ, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದವರೆಗೆ ಇವತ್ತು ಬೆಳೆದಿರಬಹುದು. ಆದರೆ ಸರ್ವಪ್ರಾಥಮ್ಯವಾಗಿ ಅದನ್ನು ಜಗತ್ತಿಗೆ ಇದೊಂದು ಪ್ರತ್ಯೇಕವಾಗಿ ನೋಡಬೇಕಾದ ಪುಸ್ತಕ. ಇದು ಭಾರತೀಯ ಚಿಂತನೆಗಳ ಮಂಥನಗಳ ಒಟ್ಟು ಸಾರ, ಉಪನಿಷತ್ ಸಾರ, ವೇದಾಂತ ಸಾರ, ಜೀವನ ಸಾರ, ಜೀವನ ಧರ್ಮಯೋಗ ಸಾರ ಅಂತ ಸಾರಿದ ಮಹನೀಯರು ಶಂಕರರು. ಈ ನೆಲೆಯಲ್ಲಿ ಶಂಕರರು ನಮಗೆ ವಂದ್ಯರು. ಮುಂದೆ ನಾವು ಇವತ್ತು ಇಲ್ಲಿ ಭಜನಾ ಸ್ಪರ್ಧೆ ಇತ್ತು, ಬೇರೆ ಬೇರೆ ಕಡೆಗಳಲ್ಲಿ. ಇವತ್ತೆಲ್ಲ ನಮ್ಮದು ಸೋಷಿಯಲ್ ಮೀಡಿಯಾಗಳ ಅಬ್ಬರ ಹೆಚ್ಚು, ನಮಗೆ ಗೊತ್ತಿದೆ. ನಾವೆಲ್ಲ ಅಲ್ಲಿ ಕಾಣಿಸಿಕೊಳ್ಳಬೇಕು ಅಂತ ಹಲವರಿಗಿದೆ, ಕಾಣಬೇಕು ಅಂತ ಕೆಲವರಿಗಿದೆ, ಏನೇನೋ ಇದೆ ನಮಗೆ. ಶಂಕರರ ಇವತ್ತು ನಾವು ಗಮನಿಸಬೇಕು, ಯೂಟ್ಯೂಬಿಂದ ತೊಡಗಿ ಸೋಷಿಯಲ್ ಮೀಡಿಯಾದ ಯಾವುದೇ ಇರಲಿ, ಒಬ್ಬ ಸುಶ್ರಾವ್ಯವಾಗಿ ಸಂಸ್ಕೃತದ ಶ್ಲೋಕಗಳನ್ನು ಹಾಡಿ ಜನಮನ್ನಣೆ ಗಳಿಸ್ತಾನೆ ಅಂತ ಆದರೆ ಅದರಲ್ಲಿ 90% ಶಂಕರರದ್ದೇ ಹಾಡಬೇಕು, ಬೇರೆಯದ್ದಿಲ್ಲ. ಶಂಕರರ ಸ್ತೋತ್ರ ಸಾಹಿತ್ಯ ಎನ್ನುವಂತಹ ಸಾಹಿತ್ಯದ ಆ ಸಾಗರದಲ್ಲಿ ಮುಳುಗೆದ್ದವನಿಗೆ ಪರಮ ಪಾವಿತ್ರ್ಯ ಪ್ರಾಪ್ತಿ ಆಗ್ತದೆ, ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಆಗ ಅದನ್ನು ತೊಡಗಿದರು. ನಾನು ಇದಲ್ಲ 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 ಅನ್ನುವ ಹಾಗೆ ಹೇಳಿದರು. ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಏನು ಅದ್ಭುತ ರೀ ಇದು! ನಾನು ಯಾರು ಅಂತ ಲೋಕ ಪ್ರಶ್ನೆ ಮಾಡ್ತದೆ, ಆಗ ವಿಜ್ಞಾನ ಹುಟ್ಕೊಳ್ತು. ಫಿಲಾಸಫಿ ಬೋಧನೆ ಮಾಡಬೇಕಿದ್ರೆ ಹೊಳೆದ ಸತ್ಯ ಇದು. ವಿಜ್ಞಾನ ಹುಟ್ಟಿದ್ದು ಯಾವಾಗ ಅಂತಂದರೆ ನೀನು ಯಾರು ನೀನು ಯಾರು ನೀನು ಯಾರು ಅಂತ ಕೇಳಿದಾಗ, ತತ್ವಜ್ಞಾನ ಹುಟ್ಟಿದ್ದು ಯಾವಾಗ ಅಂದರೆ ನಾನು ಯಾರು ನಾನು ಯಾರು ನಾನು ಯಾರು ಅಂತ ನನ್ನನ್ನು ಕೇಳ್ಕೊಂಡಾಗ. ಶಂಕರರು ಅದನ್ನು ತೋರಿಕೊಟ್ಟ ಮಹನೀಯರು ಆತ್ಮಷಟ್ಕದ ಮೂಲಕ, ಮನೀಷಾ ಪಂಚಕದ ಮೂಲಕ ಅದನ್ನೇ ತೊಡಗಿದ್ರು. ನೀನು ಮನಸ್ಸಲ್ಲ, ನೀನು ಬುದ್ಧಿ ಅಲ್ಲ, ನೀನು ಚಿತ್ತ ಅಲ್ಲ, ನೀನು ಶರೀರ ಅಲ್ಲ, ನೀನು ಕಣ್ಣಲ್ಲ, ನೀನು ಇಂದ್ರಿಯಗಳಲ್ಲ, ನೀನು ಯಾರು ಹಾಗಿದ್ರೆ? ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನೀನು ಯಾರು ಅಂತಂದರೆ ಅಹಂ ಚಿದಾನಂದ ರೂಪ ಶಿವ. ಇದು ಅದ್ವೈತದ ತುತ್ತತುದೆ ಅಂತ ಆಡ್ತಾರೆ. ಇಂತಹ ಈ ವೇದಾಂತದ ಆ ಪರಿಭಾಷೆಯ ಜೊತೆಗೆ ಭಾವುಕವಾಗಿ ಬರೀತಾರೆ ಅವರು. ವಿಷ್ಣುವಿನ ಸ್ತುತಿ ಬರ್ತದೆ, ಅವಿನಯಮಪನಯ ವಿಷ್ಣು ದಮಯ ಮನಃ ಶಮಯ ವಿಷಯ ಮೃಗತೃಷ್ಣಾಂ ಭೂತದಯಾಂ ವಿಸ್ತಾರಯ ತಾರಯ ಸಂಸಾರ ಸಾಗರತಃ. ಹೇ ವಿಷ್ಣು, ಮಮ ಅವಿನಯಂ ಅಪನಯ, ನನ್ನ ದುರ್ವಿನೀತತನವನ್ನು, ನನ್ನ ಅಹಂಕಾರವನ್ನು ನೀನು ಅದನ್ನು ಹೋಗಲಾಡಿಸು ಅಂತ ಕೇಳ್ತಾರೆ. ಇನ್ನೊಂದು ಕಡೆಯಲ್ಲಿ ದೇವ್ಯಪರಾಧ ಕ್ಷಮಾಪನ ಅಂತ ಪ್ರಸಿದ್ಧವಾದಂತಹ ಶ್ಲೋಕ ಇದೆ, ಗೊತ್ತಿರಬಹುದು. ನಮೋಕ್ಷಸ್ಯಾಕಾಂಕ್ಷಾ ನ ಚ ವಿಭವ ವಾಂಛಾಪಿ ಚ ನಮೇ ನ ವಿಜ್ಞಾನಾಪೇಕ್ಷಾ ಶಶಿಮುಖಿ ಸುಖೇಚ್ಛಾಪಿ ನ ಪುನಃ ಅತಸ್ತ್ವಾಂ ಸಂಯಾಚೆ ಜನನಿ ಜನನಯ್ಯಾತು ಮಮ ವೈ ಮೃಡಾನಿ ರುದ್ರಾಣಿ ಶಿವ ಶಿವ ಭವಾನೀತಿ ಜಪತಃ. ನನಗೆ ಮೋಕ್ಷದ ಆಕಾಂಕ್ಷೆ ಇಲ್ಲ, ನನಗೆ ಸಂಪತ್ತಿನ ಆಕಾಂಕ್ಷೆ ಇಲ್ಲ, ನನಗಿರೋದು ಒಂದೇ, ನಿನ್ನ ಪಾದ ಸೇವೆ ಮಾಡುವಂತಹ ಆಕಾಂಕ್ಷೆ. ಎಂತಹ ಭಕ್ತಿ, ಎಂತಹ ಮಾತೃ ಹೃದಯದ ಭಾವ ಇದು. ಇನ್ನೊಂದು ಕಡೆಯಲ್ಲಿ ಹೇಳ್ತಾರೆ, ಶಿವನನ್ನು ಪೂಜೆ ಮಾಡ್ತಾ ಹೇಳ್ತಾರೆ, ಪ್ರೌಢೋಹಂ ಯೌವನಸ್ಥೋ ವಿಷಯ ವಿಷಧರೈ ಪಂಚಭಿರ್ಮರ್ಮ ಸಂಧೌ ದಷ್ಟೋ ನಷ್ಟೋ ವಿವೇಕ ಸುತದನು ಯುವತಿ ಸ್ವಾದು ಸೌಖ್ಯೇ ನಿಷಣ್ಣ ದೈವೀ ಚಿಂತಾವಿಹೀನಂ ಮಮ ಹೃದಯ ಮಹೋಮಾನ ಗರ್ವಾದಿರೂಢಂ ಕ್ಷಂತವ್ಯೋ ಮೇ ಪರಾಧ ಶಿವ ಶಿವ ಶಿವಭೋ ಶ್ರೀ ಮಹಾದೇವ ಶಂಭೋ. ಹೇ ಶಂಭೋ, ಮಮ ಅಪರಾಧಂ ಕ್ಷಂತವ್ಯ, ನನ್ನ ಅಪರಾಧವನ್ನು ಕ್ಷಮಿಸು ದೇವರೇ ಅಂತ ಕೇಳ್ಕೊಳ್ತಾರೆ.
ಒಂದು ಕಡೆ ಪರಮೇಶ್ವರಿ ಆರಾಧನೆಯವರಿಗೆ ಅವರು ಸ್ತೋತ್ರ ಸಾಹಿತ್ಯವನ್ನು ಬರೀತಾರೆ, ಇನ್ನೊಂದು ಕಡೆಯಲ್ಲಿ ಪರಮೇಶ್ವರನ ಆರಾಧನೆಗೆ ಬರೀತಾರೆ, ಇನ್ನೊಂದು ಕಡೆ ವಿಷ್ಣು, ಇನ್ನೊಂದು ಕಡೆಯಲ್ಲಿ ಮುದಾಕರಾತ್ತಮೋದಕಂ ಸದಾ ವಿಮುಕ್ತಿ ಸಾಧಕಂ ನಾಗೇಂದ್ರಹಾರಾಯ ತ್ರಿಲೋಚನಾಯ, ಎಷ್ಟು ಬೇಕು, ಗಂಗೆಯ ಬಗ್ಗೆ, ತುಂಗೆಯ ಬಗ್ಗೆ, ಹೀಗೆ ಅಸಂಖ್ಯಾತವಾದಂತಹ ಸ್ತೋತ್ರ ಸಾಹಿತ್ಯದಲ್ಲಿ ಮುಳುಗಿದ್ರೆ ನಮ್ಮ ಭಾವ ಶುದ್ಧಿ ಆಗುತ್ತೆ, ನಮ್ಮ ಭಾಷೆ ಶುದ್ಧಿ ಆಗುತ್ತೆ, ನಮ್ಮ ಸ್ವಭಾವ ಶುದ್ಧಿ ಆಗುತ್ತೆ, ನಮ್ಮ ಜೀವನದ ಮೇಲೆ ಬಹಳ ದೊಡ್ಡ ಪ್ರಭಾವ ಬೀರುವಂತಹ ಸಾಹಿತ್ಯ ರಾಶಿ ಶಂಕರರಿದ್ದು. ಇನ್ನು ವೇದಾಂತದ ಇನ್ನೆರಡು ಭಾಗಗಳಾದ ಉಪನಿಷತ್ತು ಮತ್ತು ಬ್ರಹ್ಮಸೂತ್ರದ ಬಗ್ಗೆ ಭಾಷ್ಯ ಬರೆದರು. ಬ್ರಹ್ಮಸೂತ್ರ ರಚನೆ ಆದದ್ದು ವ್ಯಾಸರಿಂದ, ಆಮೇಲೆ ಭಾಷ್ಯ ಪ್ರಾರಂಭ ಆದದ್ದು, ಅದಕ್ಕೆ ವಿವರಣೆ ಬರೆದದ್ದು ಶಂಕರರು. ಹೀಗೆ ಶಂಕರಾಚಾರ್ಯರ ಕುರಿತು ನಾವು ಹೇಳ್ತಾ ಹೋದರೆ ಇದು ಮುಗಿಯದ ಕತೆ, ಅಷ್ಟಿದೆ. ಇವತ್ತಿಗೆ ಬಹಳ ಮತ್ತೊಮ್ಮೆ ನಾನು ನೆನಪು ಮಾಡ್ಕೊಳ್ಳೋದಿಷ್ಟೇ, ಘನ ಸರ್ಕಾರ ಇದರ ನೇತೃತ್ವವನ್ನು ವಹಿಸಿದೆ ಅನ್ನೋದು ತುಂಬ ಹೆಮ್ಮೆ ಮತ್ತು ಸಂತೋಷ ಪಡುವ, ರೋಮಾಂಚ ಆಗುವ ವಿಷಯ. ಯಾಕೆಂದರೆ ನೋಡ್ರಿ, ನಮ್ಮದು ಭಾರತ ಭೂಮಿ ಅಂತ ಹೇಳ್ತೀವಿ, ಭರತಖಂಡ ಅಂತ ಹೇಳ್ತೀವಿ, ಯಾವತ್ತಾದರೂ ಇತ್ತ ಈ ಸೌಭಾಗ್ಯ ನಮಗೆ? ನಾನು ಯಾವುದೇ ಸರ್ಕಾರ ಎನ್ನುವ ಕಾರಣ ಕೇಳ್ತಾ ಇಲ್ಲ, ನನಗೆ ಯಾವುದೂ ಅಲ್ಲ. ಆದರೆ ಶಂಕರರಂಥ ಲೋಕವಂದ್ಯರನ್ನು ಗುರುತಿಸುವಂತಹ ಔದಾರ್ಯವನ್ನು ಒಂದು ಸರ್ಕಾರ ತೋರಿದೆ ಅಂತಂದರೆ ಇದೊಂದು ಅತ್ಯಂತ ಮನನೀಯವಾದ ಕಾರ್ಯ ಅನ್ನೋದನ್ನು ಮತ್ತೊಮ್ಮೆ ನಾನು ಹೇಳ್ತೀನಿ. ಇದು ಬಹಳ ಮುಖ್ಯವಾದದ್ದು. ಇವತ್ತು ಕೊಡಗಿನಲ್ಲಾಗಿರ್ಬೋದು, ಒಂದು ರಾಜ್ಯದ ಒಂದು ಜಿಲ್ಲೆಯಲ್ಲಾಗಿರ್ಬೋದು, ನಮ್ಮ ಆಶಯ ಶಂಕರರಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ ನಾವು ಕೇಳ್ಕೊಳ್ಳೋದು ಜಿಲ್ಲೆಗಳಲ್ಲಿ ಆಗಲಿ, ರಾಜ್ಯಗಳಲ್ಲಾಗಲಿ, ಸಮಗ್ರ ದೇಶದಲ್ಲಿ ಶಂಕರರ ಈ ರಾಷ್ಟ್ರ ಜಯಂತಿ ಆಗಲಿ. ಕಾರಣ ಇಷ್ಟೇ ಇದೆ, ಭಾರತ ಸರ್ಕಾರ ಒಂದು ಕಾಲದಲ್ಲಿ ತುಂಬ ವರ್ಷಗಳ ಹಿಂದೆ ಶಂಕರರ ಜಯಂತಿಯ ದಿವಸವನ್ನು ಭಾರತೀಯ ತತ್ವಜ್ಞಾನಿಗಳ ದಿವಸ ಅಂತ ಕರೆದಿದೆ, ಇಂಡಿಯನ್ ಫಿಲಾಸಫರ್ಸ್ ಡೇ ಅಂತ ಕರೆದಿದೆ. ಯಾರಿಗೆ ಗೊತ್ತಿಲ್ಲ ಅಷ್ಟೇ, ದುರದೃಷ್ಟ ಇದೆ, ಬಿಡೋಣ. ಭಾರತದ ಅಂತಾರಾಷ್ಟ್ರೀಯ ತತ್ವಜ್ಞಾನಿಗಳ ದಿವಸ ಅಂತ ಒಂದಿದೆ, ರಾಷ್ಟ್ರೀಯ ತತ್ವಜ್ಞಾನಿಗಳ ದಿವಸ ಅಂತ ಶಂಕರರನ್ನು ಗೌರವಿಸಿದ ದೇಶ ನಮ್ಮದು. ಹಾಗಾಗಿ ಅವರು ಮಹಾನ್ ತತ್ವಜ್ಞಾನಿಗಳು. ಇವತ್ತು ನಾವು ಐನ್ಸ್ಟೀನ್ ಅಂತ ಹೇಳ್ತೀವಿ, ಬೇರೆ ಬೇರೆ ಹೆಸರುಗಳನ್ನು ನಮ್ಮ ರಾಷ್ಟ್ರದಲ್ಲಿ, ನಮ್ಮ ಪ್ರಪಂಚದಲ್ಲಿ ನಾವು ಗುರುತಿಸ್ತೀವಿ. ಆ ಹೆಸರುಗಳ ಜೊತೆಗೆ ಸರಿ ಮಿಗಿಲೆನಿಸುವಂತಹ ಅರ್ಹತೆ ಇದ್ದರೆ ನಮ್ಮ ದೇಶದ ಶಂಕರರಿಗೆ ಅಂತ ನಾವು ಹೆಮ್ಮೆಯಿಂದ ಹೇಳಬೇಕಾಗಿದೆ. ಇವತ್ತು ಇಂತಹ ಶಂಕರಾಚಾರ್ಯರ ಜಯಂತಿ ಇವತ್ತು ಕೊಡಗಿನಲ್ಲಾಗಿದೆ. ಇಲ್ಲಿ ಸೇರಿದಂತಹ ಎಲ್ಲರಿಗೆ ಆ ಶಂಕರರ ಅನುಗ್ರಹ ಪ್ರಾಪ್ತಿಯಾಗಲಿ. 32 ವರ್ಷಗಳ ಜೀವನ ಅವರದ್ದು. ಒಂದು ಶಾರ್ಟ್ ಆಗಿ ಒಂದು ಮಾತಿದೆ, ಅಷ್ಟೌ ವರ್ಷ ಚತುರ್ವೇದಿ, 8 ವರ್ಷ ಆಗಬೇಕಿದ್ರೆ 4 ವೇದವನ್ನು ಅಧ್ಯಯನ ಮಾಡಿದ್ರಂತೆ. ಒಂದು ರೆಫರೆನ್ಸ್ ನೋಡಿದೆ ನಿನ್ನೆ, 2 ವರ್ಷ ಆಗಬೇಕಿದ್ರೆ ಅವರಿಗೆ ಕೇರಳದ ಮಲಯಾಳಮ ಜೊತೆಗೆ ಸುತ್ತಮುತ್ತಲ 4-5 ರಾಜ್ಯಗಳ ಭಾಷೆ ಮಾತಾಡ್ಲಿಕ್ಕೆ ಬರ್ತಿತ್ತಂತೆ. ಒಂದು ಕಡೆಯಲ್ಲಿ ಇರೋದು ಅದು ಎಕ್ಸ್ಟ್ರೀಮ್ ಇರಬಹುದು, ಗೊತ್ತಿಲ್ಲ, ಉತ್ಪ್ರೇಕ್ಷೆ ಇರಬಹುದು, ಗೊತ್ತಿಲ್ಲ. ಆದರೆ ಹಾಗೊಂದು ರೆಫರೆನ್ಸ್ ಇದೆ, ಒಂದು ಕಥೆಯಲ್ಲಿ ಬರ್ತದೆ. ಅಷ್ಟು ಗ್ರಾಸ್ಪಿಂಗ್ ಪವರ್ ಇತ್ತು, ಐ ಕ್ಯೂ ಲೆವೆಲ್ ಅಂತ. ನಾವಿವತ್ತು ಐನ್ಸ್ಟೀನ್ಗೆ ನಮ್ಮ ಸೈಕಾಲಜಿ ಹೇಳುತ್ತೆ 135ರಷ್ಟು ಐ ಕ್ಯೂ ಇತ್ತು ಅಂತ, ಅವರ ಲೆವೆಲ್ ಆಗಿತ್ತು ಅಂತ. ಅದಕ್ಕೆ ಸರಿಮಿಗಿಲೆನ್ಸುವಂಥ ಶಂಕರರದ್ದು ಇತ್ತು. ಹಾಗಾಗಿ ಶಂಕರಾಚಾರ್ಯರು ನಾಟ್ ಓನ್ಲಿ ಫಿಲಾಸಫರ್, ಹಿ ಈಸ್ ಆಲ್ಸೋ ಸೈಕಾಲಜಿಸ್ಟ್. ಹಿ ಈಸ್ ದ ಗ್ರೇಟೆಸ್ಟ್ ಸೈಕಾಲಜಿಸ್ಟ್ ಇನ್ ಅವರ್ ಇಂಡಿಯಾ, ಇನ್ ಅವರ್ ಯೂನಿವರ್ಸ್. ನಾಟ್ ಓನ್ಲಿ ಇನ್ ಇಂಡಿಯಾ, ಇನ್ ಯೂನಿವರ್ಸಲ್ಲಿ ಅವರ ಅಪ್ರೋಚ್ ಏನಾಗಿದೆ ಅಂತಂದರೆ, ಅವರ ಕಾಂಟ್ರಿಬ್ಯೂಷನ್ ಏನಾಗಿದೆ ಅಂತಂದರೆ, ಇಟ್ ಹ್ಯಾಸ್ ಬೀನ್ ಎಕ್ಸೆಪ್ಟೆಡ್. ಇದು ಆಲ್ರೆಡಿ ಎಕ್ಸೆಪ್ಟ್ ಆಗಿದೆ. ಇದು ನಾವು ಇಲ್ಲಿದ್ದವರು ದೀಪದ ಬುಡದಲ್ಲಿ ಕತ್ತಲೆ ಹೇಳೋದು ಬೇಸರ. ಯಾಕೆ ಅಂತಂದರೆ ಕೊಡಗಿರಲಿ, ಪುತ್ತೂರಿರಲಿ, ಮಂಗಳೂರಿರಲಿ, ದಕ್ಷಿಣ ಕನ್ನಡ ಇರಲಿ, ಯಾವುದೇ ಇರಲಿ, ಅಲ್ಲಿ ಆ ಕಡೆ ಬಂದರೆ ಶೃಂಗೇರಿ ಬಂತು, ಈ ಕಡೆ ಬಂದರೆ ಕೇರಳ ಬಂತು. ನಮಗೆ ಹತ್ತಿರ ಎರಡೂ ಕೂಡ. ಶೃಂಗೇರಿಯಲ್ಲಿ ಶಾರದಾ ಪೀಠ ಅವರು ಸ್ಥಾಪನೆ, ಅವರು ಹುಟ್ಟೂರು ಕೇರಳ. ಮತ್ತು ಕೇರಳದ ಕಥೆ ಹೇಳುವುದು ಬೇಡ, ಇದು ಇಲ್ಲಿ ಅಗತ್ಯ ಇಲ್ಲ, ಇದು ವಿಷಯಾಂತರ ಆಗುತ್ತೆ. ದೇವರ ನಾಡು ಹೇಳುವಲ್ಲಿ ಮಾತ್ರ ದೇವರಿದ್ದಾನೆ ಎನ್ನುವ ಸ್ಥಿತಿ ಮುಟ್ಟಿದಂತಹ ಕೇರಳದ ಪರಿಸ್ಥಿತಿ ನಮಗೆ ಗೊತ್ತಿದೆ, ಮನಸ್ಥಿತಿ ನಮಗೆ ಗೊತ್ತಿದೆ. ಏನೇ ಇರಲಿ ಅದೆಲ್ಲವನ್ನು ಹೋಗಲಾಡಿಸುವಂತಹ ಸನ್ನಿವೇಶ ಬರಲಿ. ಇವತ್ತು 8 ವರ್ಷಕ್ಕೆ 4 ವೇದ, ಆಮೇಲೆ 12 ವರ್ಷ ಆಗಬೇಕಿದ್ರೆ ಸರ್ವಶಾಸ್ತ್ರವಿತ್ತಂತ ಬರುತ್ತೆ. ಅದು ಎಲ್ಲ ಶಾಸ್ತ್ರಾಧ್ಯಯನ ಆಗಿತ್ತಂತೆ. ಒಮ್ಮೆ ಹೇಳಿದರೆ ಅದನ್ನು ಗ್ರಾಸ್ಪ್ ಮಾಡ್ತಾಯಿದ್ರು ಅಂತ ತಾತ್ಪರ್ಯ ಅಂತ ಹೇಳ್ತಾರೆ. ಷೋಡಶೆ ಕೃತವಾನ್ ಭಾಷ್ಯಂ, 14 ವರ್ಷ ಆಗಬೇಕಿದ್ರೆ ಭಾಷ್ಯವನ್ನು ರಚನೆ ಮಾಡಿದ್ರು. ಆಗ ಹೇಳಿದ್ನಲ್ಲ ಗೀತಾ ಭಾಷ್ಯ, ನಾವೆಲ್ಲ ಕಂಡುಬಿಡೋದ್ರೊಳಗೆ, ಅಂದರೆ ಇವತ್ತು 10ನೇ ಕ್ಲಾಸ್ ಅಂತ ಹೇಳ್ತೀವಿ, 14ನೇ ವರ್ಷ ಅಂದರೆ ಅಷ್ಟರೊಳಗೆ ಭಾಷ್ಯ ಪಂಕ್ತಿಗಳನ್ನು ಬರೆದು ಮುಗಿಸಿದ್ದಾರೆ. 32 ಮುನಿರಭ್ಯಗಾತ್, 16ರಿಂದ 32 ಅವರು ಪ್ರಾರಂಭದಲ್ಲಿ ಹೇಳಿದ ರಾಷ್ಟ್ರಸಂತರಾದಂತಹ ನೆಲೆಯಲ್ಲಿ ಕಟ್ಟಿದ 4 ಆಮ್ನಾಯ ಪೀಠಗಳು. ಅವರ ಕಥೆಯಲ್ಲಿ ಬಹಳಷ್ಟು ಇದ್ದಾವೆ, ನಮಗೆ ಪುಸ್ತಕದಲ್ಲಿ ಗೂಗಲ್ನಲ್ಲಿ ಬೇಕಾದಷ್ಟು ಸಿಗತ್ತೆ, ನಾವು ಓದ್ಕೊಳ್ಳೋಣ. ಆದರೆ ಗಮನಿಸಬೇಕಾದದ್ದು ರಾಷ್ಟ್ರವನ್ನು ಏಕಾಗ್ರಗೊಳಿಸುವುದಕ್ಕೆ ಕಟ್ಟಿದ ಆ 4 ಪೀಠಗಳು, ಜ್ಯೋತಿರ್ಮಯ ಪೀಠಗಳು. 12
ಜ್ಯೋತಿರ್ಲಿಂಗಗಳು ಅಂತ ನಾವು ಹೇಗೆ ಪ್ರಾತಸ್ಮರಣೀಯವಾಗಿ ನೋಡ್ತೀವೋ ಅದೇ ರೀತಿಯಲ್ಲಿ. ಆದ್ದರಿಂದ ಕೊನೆಯಲ್ಲಿ ನಮಗೆ ಗೊತ್ತಿದೆ, ಸರ್ವಜ್ಞ ಪೀಠವನ್ನು ಏರಿ ಆಮೇಲೆ ಅವರು ಕಾಣಿಸಿಕೊಳ್ಳಿಲ್ಲ ಅಂತ ಹೇಳ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಅವರ ಬಗ್ಗೆ ಉಲ್ಲೇಖಗಳಿರೋದು ಕೇಳ್ತೀವಿ. ಇವತ್ತು ಕಾಶ್ಮೀರಿ ಪಂಡಿತ್ಸ್ ಅಂತ ಏನು ಇವತ್ತು ಕಾಶ್ಮೀರಿ ಫೈಲ್ಸ್ ಮೂಲಕ ದೊಡ್ಡದಾದ ಒಂದು ಕೋಲಾಹಲ ಇಡೀ ದೇಶದಲ್ಲೆತ್ತೋ, ಅದಕ್ಕೆ ಮತ್ತು ಶಂಕರರಿಗೆ ಒಂದು ಸಂಬಂಧ ಇದೆ. ಅದನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಕಾಶ್ಮೀರಿ ಪಂಡಿತ್ಸ್ ಇವತ್ತು ನಾವು ನಮಗೆ ಅವರ ದುಸ್ಥಿತಿಯ ಬಗ್ಗೆ ಅನುಕಂಪ ಇದೆ, ಮರುಕ ಇದೆ, ಹಾಗಾಗಬಾರದು. ಇಡೀ ದೇಶದಲ್ಲಿ ಒಂದು ಅದರ ಕುರಿತಾಗಿ ಜಾಗೃತಿ ಆದದ್ದು ಬಹಳ ಒಳ್ಳೆಯದು. ಆದರೆ ಶಂಕರಾಚಾರ್ಯರ ಕಾಲಘಟ್ಟದಲ್ಲಿ ಹೇಗಿತ್ತು ಅಂತಂದರೆ, ಒಂದು ಕಡೆಯಲ್ಲಿ ಬರುತ್ತೆ, ಶಂಕರರ ಕಾಲದಲ್ಲಿ ದಕ್ಷಿಣ ಭಾರತದವರು, ಈಗಲೂ ಉತ್ತರ ಭಾರತದವ್ರು ನಮಗೆ ಅಷ್ಟೇ ಪ್ರೀತಿ ಇದೆ, ದಕ್ಷಿಣ ಭಾರತದವ್ರ ಪ್ರಯೋಜನ ಇಲ್ಲ ಅಂತಲೇ ಇದೆ, ಅಷ್ಟೇ ಪ್ರೀತಿ ಅವರಿಗೆ ಈಗಲೂ ಇರೋದು, ಅದೇ ಪ್ರೀತಿ. ಪಾಪ ಉತ್ತರ ಭಾರತಕ್ಕೆ, ವಾರಣಾಸಿಗೆ, ಕಾಶಿಗೆ ಅಥವಾ ಅಲ್ಲಿರುವ ಬೇರೆ ಬೇರೆ ವಿದ್ಯಾಪೀಠಕ್ಕೆ ಕಲಿಯುವುದಕ್ಕೆ ದಕ್ಷಿಣ ಭಾರತವನ್ನು ಹೋದರೆ ಅವನಿಗೆ ಏನು ಪ್ರಯೋಜನ ಇಲ್ಲ ಅಂತಲೇ ನೋಡೋದು ಅವರು. ಇವತ್ತಿಗೂ ಇದೆ. ಅವರ IQ ಲೆವೆಲ್ ಹೆಚ್ಚಿಗೆ ಇರ್ಬೋದು, ಏನೇ ಇರಲಿ. ಶಂಕರರು ದಕ್ಷಿಣ ಭಾರತದಿಂದ ಕಾಶ್ಮೀರಕ್ಕೆ ಅಲ್ಲಿರುವಂತಹ ಸರ್ವಜ್ಞ ಪೀಠವನ್ನು ಏರ್ಲಿಕ್ಕೆ ಹೋದಾಗ ಅವರ ಬಗ್ಗೆ ಇದೇ ಕಾಶ್ಮೀರಿ ಪಂಡಿತರು ಕೆಲವರು ಅವರನ್ನು, ಇವನೇನು ದಕ್ಷಿಣದವನು, ಇವನೇನು ಮಾಡಿ ಈ ಹುಡುಗ ಏನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿದ್ರಂತೆ. ಆಗ ದಕ್ಷಿಣ ಭಾರತದ ಇಡೀ ನಮ್ಮ ವ್ಯವಸ್ಥೆಯನ್ನು, ನಮ್ಮ ಚಿಂತನ ಮಂಥನವನ್ನು ಕಾಶ್ಮೀರಿ ಪಂಡಿತರು ಶರಣಾಗತಿಯಾಗುವಂತೆ ತೋರಿಕೊಟ್ಟ ಮಹನೀಯರು ಶಂಕರಾಚಾರ್ಯರು. ನಾವು ದಕ್ಷಿಣ ಭಾರತೀಯರಾಗಿ, ನಾವು ಶೃಂಗೇರಿ ಮತ್ತು ಕೇರಳದ ಆಸುಪಾಸಿನ ಜೊತೆಯಲ್ಲಿರುವವರಾಗಿ ನಾವು ಇದರಿಂದ ಅತ್ಯಂತ ಹೆಮ್ಮೆಯಿಂದ ಹೇಳಬೇಕಾದದ್ದು. ಇಂತಹ ಶಂಕರರು 32 ವರ್ಷಗಳ ಬದುಕಿದರೂ ಅವರ ಜೀವನದ ಸಾಧನೆ ಗೊತ್ತಿದೆ. ಆ ಸಾಧನೆ ನಮಗೆಲ್ಲರಿಗೂ ಕೂಡ ಪ್ರೇರಕವಾಗಲಿ, ಇಂತಹ ಕಾರ್ಯಕ್ರಮಗಳಾಗಲಿ, ಆಗಾಗ ಆಗ್ತಾ ಇರಲಿ. ಮುಂದಿನ ವರ್ಷಗಳಲ್ಲಿ ಇದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಾಗಲಿ, ಇನ್ನೂ ಹೆಚ್ಚು ವಿಜೃಂಭಣೆಯಿಂದಾಗಲಿ. ಶಂಕರರ ಚಿತ್ರವನ್ನು ಇವತ್ತು ಬರಬೇಕಿದ್ರೆ ರೋಡ್ನಲ್ಲಿ ನೋಡಿ ತುಂಬ ಸಂತೋಷ ಆಯಿತು. ಯಾಕೆಂದರೆ ಬೇರೆ ಬೇರೆ ಚಿತ್ರಗಳು ನೋಡಿ ನಮಗೆ ಇದೆಲ್ಲ ಮರ್ತೋಗಿತ್ತು. ಇವತ್ತು ಶಂಕರರ ಚಿತ್ರ, ಭಾವಚಿತ್ರ ಇಟ್ಟು ಮೆರವಣಿಗೆ ಆಯಿತಲ್ಲ, ತುಂಬ ಸಂತೋಷ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ. ಯಾಕೆಂದರೆ ಒಂದು ವೈದಿಕ ಮಾರ್ಗದ ಪ್ರವರ್ತಕರನ್ನು ಹೀಗೆ ಈ ಡೊಳ್ಳು ಇತ್ಯಾದಿಗಳ ಮೂಲಕ ಕರೆತಂದ ರೀತಿ ಇದೆಯಲ್ಲ, ತುಂಬ ಸಂತೋಷ ಪಡುವ, ಅದಕ್ಕಿಂತ ಹೆಚ್ಚಾಗಿ ಹೆಮ್ಮೆ ಪಡುವ ವಿಷಯ. ಕೊನೆಯದಾಗಿ ಈ ಮಾತನ್ನು ಹೇಳ್ತಾ, ನಾವೆಲ್ಲ ಒಗ್ಗೂಡಬೇಕು ಎನ್ನುವ ಮಾತನ್ನು ಪುನಃ ನೆನಪಿಸ್ತಾ, ಶಾಸಕರು ಹೇಳಿದ ಮಾತನ್ನೇ ನೆನಪಿಸ್ತಾ, ಈ ಅವಕಾಶಕ್ಕೆ ನಾನು ಮುಖ್ಯವಾಗಿ ಪ್ರಾರಂಭದಲ್ಲಿ ಈಶ್ವರ ಭಟ್ರು ಹಾಗೂ ಅವರ ತಂಡದವರು ನಮಗೆ ಸಂಪರ್ಕ ಮಾಡಿದರು. ಅದಕ್ಕೆ ಕಾರಣ ಮಿತ್ತೂರು ಪ್ರತಿಷ್ಠಾನ. ಆ ಪ್ರತಿಷ್ಠಾನದ ಎಲ್ಲರಿಗೆ ಅಧ್ಯಕ್ಷರಾದಿಯಾಗಿ ತಿರುಮಲೇಶ್ವರ ಭಟ್ರು, ಆಮೇಲೆ ಅಲ್ಲಿರುವಂತಹ ಎಲ್ಲ ಹಿರಿಯರು, ಶ್ರೀನಿವಾಸ ಭಟ್ರು, ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರು ಇಲ್ಲ, ಅವರ ಅನುಪಸ್ಥಿತಿಯಲ್ಲಿ ಅವರಿಗೆಲ್ಲ ನಮಸ್ಕಾರಗಳನ್ನು ಹೇಳ್ತಾ, ಶಾರದೆಯ ಅನುಗ್ರಹ ನಮಗೆಲ್ಲ ಇರಲಿ, ನಮ್ಮ ಜ್ಞಾನ ಹೆಚ್ಚಾಗಲಿ, ನಮ್ಮ ಮುಂದಿನ ತಲೆಮಾರಿಗೆ ಶಂಕರರ ಸಂದೇಶಗಳು ಇನ್ನೂ ಹೆಚ್ಚು ವ್ಯವಸ್ಥಿತವಾಗಿ ದೊರೆಯಲಿ, ಅವರ ಕುರಿತು ಅಧ್ಯಯನಗಳಾಗಲಿ, ಚಿಂತನ ಮಂಥನಗಳಾಗಲಿ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಗೋಷ್ಠಿಗಳು, ಸೆಮಿನಾರ್ಗಳಾಗಲಿ, ಆ ಮುಖೇನ ಅವರ ತತ್ವಗಳು, ಅವರ ಎಲ್ಲ ವಿಚಾರಗಳನ್ನು ನಾವು ಮತ್ತೊಮ್ಮೆ ತಿಳಿದುಕೊಳ್ಳುವಂತಾಗಲಿ ಅಂತ ಹೇಳ್ತಾ, ಜಿಲ್ಲಾಡಳಿತಕ್ಕೆ ಮತ್ತು ಅವಕಾಶ ನೀಡಿದ ಎಲ್ಲರಿಗೆ, ಪದಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ನಮಸ್ಕಾರವನ್ನು ಹೇಳ್ತಾ, ತಾಯಿ ಶಾರದಾಂಬೆಯ ಚರಣಾರವಿಂದಗಳಿಗೆ ಈ ವಾಕ್ಕುಸುಮಗಳನ್ನು ಸಮರ್ಪಣೆ ಮಾಡಿ, ಏನಾದರೂ ತಪ್ಪಿದರೆ ಆಡಿದ ಮಾತಿನಲ್ಲಿ ಕ್ಷಮಿಸಬೇಕು ಅಂತ ಕೇಳ್ಕೊಳ್ತಾ, ಮಡಿಕೇರಿಯ ಸಮಸ್ತ ಜನತೆಗೆ ತಲೆಬಾಗಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇವರಿಗೆ ಎಲ್ಲರ